ಯಾವ ಹೆಣ್ಮಕ್ಳಿಗೂ ಇಷ್ಟ ಕಷ್ಟ ಬರಲೇಬಾರ್ದು ಜೀವನದಲ್ಲಿ. ಆದ್ರೆ ಹುಡುಗಿರ್ ಮಾತ್ರ ಬೀಳಲ್ಲ ಅನ್ಕೊಳ್ತೀನಿ. ನಾನು ಕೆರಳಿದ ಸಿಂಹ ಆದ್ರೆ ಗೊತ್ತ ತಾನೆ. ಸಮುದ್ರ ನೋಡಕ್ ಇಲ್ಲಿಂದ ಅಲ್ಗೋಬೇಕಾ? ಟಿವಿ ಹಾಕಿದ್ರೆ ಬರೋದು. ಇಲ್ಲಿ ಬಸ್ ಹತ್ರ ಅಣ್ಣ ಮನೇಲಿ ಇಳ್ಕೋತೀಯ. ಜೈಲಿಂದ ಬಿಡು ಕಡೆ ಆಗೋ ಫೀಲ್ ತಾನಪ್ಪ ನಿನ್ಗೆ. ಹುಡುಗಿರೆಲ್ಲ ಕಾಣಿಸ್ತಾರೆ ರೋಡ್ ಅಕ್ಕಪಕ್ಕದಲ್ಲಿ, ಸೈಟ್ ಹೊಡ್ಕೊಂಡು ಹೋಗ್ಬೋದು. ನಿಜವಾದ ಪ್ರೀತಿ ಒಡೆಯಲೇ ಗೊತ್ತಾಗೋದು. ಮೇಕಪ್ ಮಾಡ್ತೀನಿ, ಹುಚ್ಚಿ ತರ ಇದ್ದೀನಿ. ನಿಮ್ಮನ್ನ ನಂಬಿ ಎರೇಸ್ ಮಾಡ್ತಾ ಇದ್ದೀನಿ. ಮಾರಮ್ಮನ್ ತರ ಕಾಣಿಸ್ತಾ ಇದೀನಿ. ಮೊದ್ಲು ಬಾಕ್ಲಕ್ಕೋಬೇಕು, ಯಾರು ನೋಡಿದ್ರೆ ಎದುರ್ಕೊಳ್ತಾರೆ ಅಂತ. ಬಿದ್ರೆ ಜಾರ್ ದಬ್ಬಕೊಂಡ್ರೆ ಎತ್ತಕೋ ಶಿವ ಇಲ್ಲ. ಯಾಮರ್ಸ್ಬಿಟ್ಟ ಅಮ್ಮನ್ ಗಂಗಾರೆ. ಇದೆ ಸುಂಡೆಕಾಯಿ, ಉಸ್ತಿಕಾಯಿ, ಕಾಡ್ ಬದನೆ ಎಲ್ಲ. ಮಹೇಂದ್ರ ಬಾಹುಬಲಿ. ನನ್ ಟೊಮೊಟೊ ಬತ್ತು ಇನ್ಮೇಲೆ ನನ್ ಫೇವ್ರೇಟ್ ಅಲ್ಲ. ಇಷ್ಟು ರೇಷನ್ ಫ್ರೆಂಡ್ಸ್. ಇದು ಶಿವ ಕಣ್ಣಕ್ ಬಿತ್ರೆ ಮಂಗ ಮಾಯ. ಇವತ್ ನಮ್ಮ ಮನೇಲಿ ರೇಷನ್ ಮಯ. ನಿನ್ಗೊಂದು ನನ್ಗಂದ ಇದೆ ಇದೆ. ನಿನ್ನಲ್ಲಿ ಏನು ಸಮಸ್ಯೆ ಇದೆ. ನಮ್ಮನೇಲಿ ರೇಷನ್ ಯಾವಾಗ್ಲೂ ಇರ್ಲಿ ದೇವ್ರೆ ಅಂತ. ನಾನ್ ಮಾತಾಡಿದ್ರೆ ತಲೆನೋವು ಅಂತ್ಯ. ನಮ್ ಫ್ರೆಂಡ್ಸ್ ಶಿವಣ್ಣನ ಉಗುರು ಕಟ್ ಮಾಡ್ರಿ ಫಸ್ಟ್ ಅಂತವ್ರೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ರು ಹೇಗಿದ್ದೀರಿ? ನಾನ್ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಇವತ್ತು ನಾನು ಒಬ್ಳೆ ಬ್ಲಾಗ್ ಅಲ್ಲಿ ಅನ್ಕೊಳ್ತೀನಿ ಫ್ರೆಂಡ್ಸ್. ಶಿವ ಊರಿಗೆ ಹೋಗ್ತಾ ಇದೆ. ಹಂಗಾಗಿ ಬೆಳಗ್ಗೆ ಎದ್ದಿನ ತಕ್ಷಣನೇ ಫ್ರೆಶ್ ಆಗ್ಬಿಟ್ಟೆ ನಾನು. ಅಂದ್ರೆ ಗಂಡ್ಮಕ್ಳು ಹೊರಗಡೆ ಹೋದ್ಮೇಲೆ ತಲೆ ಸ್ನಾನ ಮಾಡೋದು, ಮನೆ ಬಾಗಿಲು ಗುಡ್ಸೋದು, ಒರೆಸೋದು ಅದೆಲ್ಲ ಒಳ್ಳೇದಲ್ಲ. ಇದನ್ನ ಶಿವ ಊರಿಗೆ ಹೋದಾಗೆಲ್ಲ ಪ್ರತಿ ಸಲ ಹೇಳ್ತಾ ಇರ್ತೀನಿ. ಯಾಕಂದ್ರೆ ತುಂಬಾ ಜನ ಹೊಸಬ್ರು ಹೆಣ್ಮಕ್ಳು ವಿಡಿಯೋಸ್ ನೋಡ್ತಾ ಇರ್ತಾರೆ, ಅವ್ರಿಗೂ ಯೂಸ್ ಆಗುತ್ತೆ ಅಂತ. ಇದು ನಿಜ. ಗಂಡ್ಮಕ್ಳು ಹೊರಗಡೆ ಹೋದ್ಮೇಲೆ ಈ ತರ ಎಲ್ಲ ಮಾಡ್ಕೋಬಾರ್ದು. ಮಾಮೂಲಿ ಡೈಲಿ ಕೆಲ್ಸಕ್ಕೆ ಹೋಗ್ತಾರಲ್ಲ, ಅದೇನು ತೊಂದರೆ ಇಲ್ಲ. ಈ ತರ ದೂರ ಊರಿಗೆ ಅಲ್ಲಿ ಇಲ್ಲಿ ಟ್ರಿಪ್ಪು ಅಲ್ಲಿ ಇಲ್ಲಿ ಹೋಗ್ತಾರಲ್ಲ, ಆ ಟೈಮಲ್ಲಿ ಈ ತರ ಮಾಡ್ಕೋಬಾರ್ದು. ಫುಲ್ ಡೇ ಏನೆಲ್ಲ ಆಗುತ್ತೆ ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ. ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ. ಅದಕ್ಕೂ ಮುಂಚೆ ಒಂದು ರಾಶಿ ಕೆಲಸ ಇದೆ ಫ್ರೆಂಡ್ಸ್. ಇವಾಗ ಶಿವ ಸ್ನಾನಕ್ಕೆ ಹೋಗಿದೆ. ಸ್ನಾನ ಮುಗಿಸ್ಕೊಂಡು ಬರೋಷ್ಟ್ರಲ್ಲಿ ಇವೆಲ್ಲ ಹೆಂಗ್ ಮಾಡ್ತೀನೋ ಗೊತ್ತಿಲ್ಲ. ರೋಬೋದರ ಮಾಡ್ಬೇಕು ಅನ್ಕೊಳ್ತೀನಿ. ಈ ಬಟ್ಟೆಗಳೆಲ್ಲ ಎತ್ತು ಬಿಸಿಲಿಗೆ ಹಾಕ್ಬೇಕು, ಸ್ಟವ್ ಎಲ್ಲ ಕ್ಲೀನ್ ಮಾಡಿ, ಮನೆ ಬಾಗಿಲು ಗುಡಿಸ್ಬೇಕು ಫ್ರೆಂಡ್ಸ್. ಇದು ನನ್ನ ನೆನೆ ನೆನೆಸಿದ್ನಲ್ಲ ಆ ಕಾಡು. ಇದನ್ನ ನಾನು ಮೊಳಕೆ ಹೆಂಗ್ ಕಟ್ತೀನಿ ಅಂದ್ರೆ ತೋರಿಸ್ತೀನಿ. ಈಗ ಈ ತರ ಒಂದು ಸಪ್ಪೋಸ್ ತಗೋಬೇಕು. ಬಟ್ಟೆಲಿ ಕಟ್ತಾರೆ ಒಬ್ಬೊಬ್ರು. ನಾನು ಮೊದ್ಲೆಲ್ಲ ಹಂಗೆ ಅನ್ಕೊಳ್ತಾ ಇದ್ದೆ, ಬಟ್ಟೆಲ್ ಕಟ್ಟಿದ್ರೆ ಮಾತ್ರ ಮೊಳಕೆ ಬರ್ತೈತೆ ಅಂತ. ಅದೆಲ್ಲ ಇಲ್ಲ. ಸುಮ್ನೆ ಈ ತರ ಸೋಸದಲ್ಲಿ ಸೋಸ್ಬಿಟ್ಟು ಟೈಟಾಗಿ ತಟ್ಟೆ ಮುಚ್ಚಿಟ್ಬಿಟ್ರು ಮೊಳಕೆ ಬರ್ತೈತೆ ಫ್ರೆಂಡ್ಸ್. ಇವಾಗ ಮೊಳಕೆ ಕಟ್ತೀನಿ ನಾನು, ನಾಳೆ ತೋರಿಸ್ತೀನಿ ನೋಡ್ಕೊಳ್ಳಿ ಹೆಂಗ್ ಬಂದಿರುತ್ತೆ. ಸೂಪರ್ ಆಗಿ ಬಂದಿರುತ್ತೆ. ಈ ತರ ಸೋಸ್ಕೋಬೇಕು. ನೀರ್ ಚೆನ್ನಾಗಿ ಸೋಸಿದ್ರೆ ಮೊಳಕೆ ಸಕ್ಕದಾಗಿ ಬರ್ತೈತೆ. ನೀರಿದ್ರೆ ಅಲ್ಲೇ ಕೊಳ್ತೋಗಿ ಸ್ಮೆಲ್ ಬರ್ತೈತೆ. ಈ ತರ ಹಾಕಿ ಈ ತರ ಟೈಟಾಗಿ ಗಾಳಿ ಹೋಗ್ಬಾರ್ದು ಒಳಗಡೆ. ಆ ತರ ಮುಚ್ಚಿಬಿಟ್ರೆ ನಾಳೆ ಅಷ್ಟಲ್ಲಿ ನೋಡ್ಕೊಳ್ಳಿ ಮೊಳಕೆ ಸಕ್ಕತ್ತಾಗಿ ಬಂದಿರ್ತೈತೆ. ಮೊದಲು ಈ ರಾಶಿ ಬಟ್ಟೆನ ಮೊದಲು ಆಚೆ ಎತ್ತಾಕಿದ್ರೆ ಮನೆ ಒಂದ್ ಸ್ವಲ್ಪ ಫ್ರೀ ಆಗ್ತೈತೆ ಫ್ರೆಂಡ್ಸ್. ಇಲ್ಲಾಂದ್ರೆ ಹುಚ್ಚಿಡ್ತೈತೆ. ಹಂಗಾಗಿ ಮೊದಲು ಬಿಸಿಲಿಗೆ ಹಾಕ್ಬಿಡ್ತೀನಿ. ಈಗ ಬೆಳಗ್ಗೆ 7:15 ಆಗ್ತಾ ಬಂತು. ಇಷ್ಟೊತ್ತಿಗೆ ಇಷ್ಟೆಲ್ಲ ಕೆಲಸ ನೋಡಿ ಫ್ರೆಂಡ್ಸ್. ಯಾವ ಹೆಣ್ಮಕ್ಳಿಗೂ ಇಷ್ಟ ಕಷ್ಟ ಬರಲೇಬಾರ್ದು ಜೀವನದಲ್ಲಿ. ಕುಮಾರ್ ಎಲ್ಲ ಸ್ವಲ್ಪ ದೂರ ನಿಂತ್ಕೋ, ಹೇಳ್ತೀನಿ. ಚೆನ್ನಾಗಿ ಕಾಣಿಸ್ತಾ ಇದೆಯಾ ಒಂದ್ ಕಡೆ. ಆದ್ರೆ ಹುಡುಗಿರ್ ಮಾತ್ರ ಬೀಳಲ್ಲ ಅನ್ಕೊಳ್ತೀನಿ. ಊರ್ಗೋಬೇಕಾರೆ ಮಾತ್ರ ಕನ್ನಡಿ ನೋಡೋದು ಚೆನ್ನಾಗಿ ಕಾಣಿಸ್ತಾ ಇದೀನ, ಚೆನ್ನಾಗಿ ಕಾಣಿಸ್ತಾ ಇದೀರಾ ಹೆಣ್ಣು ನೋಡಕ್ ಹೋದಂಗೆ. ಬನ್ನಿ ಫ್ರೆಂಡ್ಸ್, ನಾವು ಸ್ಟವ್ ಕ್ಲೀನ್ ಮಾಡೋಣ. ಫೋನ್ ಬೆಳೆಸ್ಬಿಟ್ಟಿಯಪ್ಪ. ನಾನು ಬೆಳಗ್ಗೆ ಸಂಜೆವರೆಗೂ ವಿಡಿಯೋ ಮಾಡ್ತೀನಲ್ಲ, ನಿನ್ ಕಣ್ಣು ಸುತ್ತಾ ಇರ್ಬೇಕು, ನಿನ್ ಮೈಯೆಲ್ಲ ಕಣ್ಣಾಗಿರ್ಬೇಕು ಎಲ್ಲಿ ಫೋನ್ ಇಟ್ಟಿರ್ತೀನಿ ಅಂತ. ತುಂಬಾ ಜನ ಕೇಳ್ತಿರ್ತೀರಾ, ಅಂದ್ರೆ ತಟ್ಟೆ ಸ್ಟ್ಯಾಂಡ್ ಅಲ್ಲೇ ಇದೆಯಲ್ಲ, ಅಲ್ಲೇ ಸ್ಟವ್ ಇದೆ, ಗಲೀಜಾಗಲ್ವಾ ಎಣ್ಣೆ ಎಲ್ಲ ಆರಿ ಅಂತ. ತುಂಬಾನೇ ಗಲೀಜಾಗ್ತೈತೆ. ಅವಾಗ ಈ ತರ ಸೋಮವಾರ ಶುಕ್ರವಾರ ಈ ತರ ಕ್ಲೀನ್ ಮಾಡ್ಕೊಂಡು ಎಲ್ಲ ಗುಡಿಸ್ಕೊಳ್ತೀನಿ. ಸೋಮವಾರ ಶುಕ್ರವಾರ ಮಾಡಬಾರ್ದು ಅಂತ ಹೇಳ್ತಾರೆ. ಆದ್ರೆ ಅವತ್ತೇ ಕ್ಲೀನ್ ಮಾಡಿ ಪೂಜೆ ಮಾಡಕ್ ನನಗೆ ಇಷ್ಟ ಆಗ್ತೈತೆ. ದುಂಬು ಮಾತ್ರ ಉದುರಿಸ್ಬಾರ್ದು ಸೋಮವಾರ ಶುಕ್ರವಾರ ಅಷ್ಟೇ. ಈ ತರ ಕ್ಲೀನಿಂಗ್ ಎಲ್ಲ ಮಾಡ್ಕೋಬಾರ್ದು. ಗೋಡೆಗಳು ಅಷ್ಟೇ ಆಗಾಗ ಕ್ಲೀನ್ ಮಾಡ್ಕೊಬಿಡ್ತೀನಿ. ಇಲ್ಲಾಂದ್ರೆ ಜಿಡ್ಡು ಜಾಸ್ತಿ ಆಗೋಯ್ತಂದ್ರೆ ಉಜ್ಜಕ್ಕೆ ಆಗಲ್ಲ. ಸ್ಟವ್ನು ಅಷ್ಟೇ ಸೋಮವಾರ ಶುಕ್ರವಾರ ಮಾತ್ರ ಸೋಪ್ ಹಾಕಿ ಈ ತರ ಉಜ್ಕೊಂಡು ಬಟ್ಟೆಲೆ ಒರೆಸ್ಕೊಳ್ತೀನಿ. ತೊಳ್ಕೊಳ್ಳಲ್ಲ. ಯಾವಾಗ್ಲಾದ್ರೂ ಅಪರೂಪಕ್ಕೆ ಒಂದ್ಸಲ ಆಚೆ ಎತ್ಕೊಂಡೋಗಿ ತೊಳ್ಕೊಳ್ತೀನಿ ಅಷ್ಟೇ. ಕೆಲವೊಂದ್ಸಲ ಬಾಕ್ಸ್ಗಳು ಒರೆಸಿಟ್ಕೊಬಿಡ್ತೀನಿ ಹಂಗೇನೆ. ಆಚೆ ಒಣಗಕ್ಬಿಟ್ಟೋಗು. ಟವಲ್ ನ ಮನೆ ಒಳಗೆ ಹಾಕ್ಬಾರ್ದು. ಊರ್ಗ್ ಹೋಗ್ಬೇಕಾರೆ ನನ್ನ ಕೆರಳಿಸ್ಬೇಡ. ನಾನ್ ಕೆರಳಿದ ಸಿಂಹ ಆದ್ರೆ ಗೊತ್ತ ತಾನೆ. ತಗಪ್ಪ ನಿಮ್ಮ ಬಂಧು ಬಳಗದ ನಿಮ್ಮ ಗಾಡಿ ಎಲ್ಲ ಡೀಟೇಲ್ಸು.
ಪಾಸ್ ಏನೋ ಏರ್ಪೋರ್ಟ್ ಹೋಗೋ ತರ ಆಧಾರ್, ಬ್ಯಾಂಕ್ ಅಕೌಂಟ್, ಪಾನ್ ಕಾರ್ಡ್, ದೇವ್ರೆ ನಮ್ದೇ ಬೆಸ್ಟ್. ಹೆಣ್ಮಕ್ಳದು ಆರಾಮಾಗಿ 4 ಜೊತೆ ಬಟ್ಟೆ, ಮೇಕಪ್ ಸೆಟ್ ಎತ್ಕೊಂಡ್ರೆ ಮುಗೀತು ನಮ್ದು. ಹೋಗ್ತಾ ಇರ್ಬೋದು ಎಲ್ಲಾದ್ರೂ, ನನ್ಗೇನು ಬೇಡ. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣನೇ ಇದು ಬೆಡ್ ಕ್ಲೀನಿಂಗು, ಮನೆ ಬಾಗಿಲು ಗುಡಿಸೋದು, ಸ್ಟವ್ ಎಲ್ಲ ಕ್ಲೀನ್ ಮಾಡೋದು ಮಾಡ್ಕೊಬಿಟ್ಟು ಆಮೇಲೆ ಫ್ರೆಶ್ ಆಗಿ ರೆಡಿ ಆಗಿಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೆ. ಇವತ್ತು ಶಿವ ಊರಿಗೆ ಹೋಗುತ್ತಲ್ಲ, ಆಮೇಲೆ ನಾನು ಫ್ರೆಶ್ ಆಗಕ್ಕೆ ಹೋದ್ಮೇಲೆ ಊರಿಗೆ ಹೋಗ್ಬಿಡ್ತಿದ್ದೆ. ತಲೆ ಸ್ನಾನ ಮಾಡಬಾರ್ದು ಕಳಿಸ್ಬಿಟ್ಟು ಅಂದ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ರೆಡಿ ಆಗಿಬಿಟ್ಟೆ. ಕೆಲವ್ರು ಗಂಡ್ಮಕ್ಳಿಗೆ ಅನ್ಸುತ್ತೆ ಏನು ಮಾಡ್ತಾರೆ ಮನೇಲಿ ಹೆಣ್ಮಕ್ಳು, ಏನು ಮನೆ ಬಾಗಿಲು ಗುಡಿಸೋದು, ಪಾತ್ರೆ ತೊಳೆಯೋದು, ಬಟ್ಟೆ ತೊಳೆಯೋದು ಇಷ್ಟೇ ತಾನೇ ಅಂತ. ಈ ಥರ ಸಣ್ಣ ಪುಟ್ಟ ಕ್ಲೀನಿಂಗ್ಗೆ ಎಷ್ಟು ಟೈಮ್ ತಗೊಳ್ತೈತೆ ಅಂತ ಗೊತ್ತಾಗಲ್ಲ. ಒಂದೊಂದ್ಸಲ ಕೋಪನೇ ಬರ್ತೈತೆ. ಬೆಳಗ್ಗೆ ಎದ್ದ ತಕ್ಷಣ ಒಂದೇ ಸಮನೆ ರೋಬೋ ಥರ ಕೆಲಸ ಮಾಡಬೇಕಾಗ್ತೈತೆ, ರೆಸ್ಟ್ ಇಲ್ಲದೆ. ಇದೆಲ್ಲ ಮಾಡಲಿಲ್ಲ ಅಂದರೆ ಸಮಾಧಾನನೇ ಅನ್ಸಲ್ಲ. ಇದೇ ಡ್ರಮ್ಮಲ್ಲೇ ನಾನು ಒಗೆ ಬಟ್ಟೆಗಳೆಲ್ಲ ತುಂಬಿಟ್ಕೊಳ್ತಾ ಇದ್ದೀನಿ, ಇಲಿಗಳ ಕಾಟ ತಡಿಲಾರ್ದೆ. ಮತ್ತು ಬಟ್ಟೆ ತೊಳಿಬೇಕಾದ್ರೆ ಅದೇ ಡ್ರಮ್ಮೆ ತೊಳೆದು ನೀರು ಇಟ್ಕೊಂಡು ಬಟ್ಟೆ ಎಲ್ಲ ವಾಶ್ ಮಾಡಿದಾದ್ಮೇಲೆ ಈ ಥರ ತೊಳೆದು ಬಾರ್ಲಾಕ್ಕೊಳ್ತೀನಿ. ಇದೆಲ್ಲ ಚೆನ್ನಾಗಿ ನೀರೆಲ್ಲ ಸುರಿದು ಚೆನ್ನಾಗಿ ಒಣಗಿದ್ಮೇಲೆ ಆಮೇಲೆ ಮನೆಯೊಳಗೆ ಎತ್ತಿಟ್ಕೊಳ್ಳೋದು ಆ ಥರ ಮಾಡ್ಕೊಳ್ತೀನಿ. ಮನೆಯೊಳಗೆ ಎತ್ತಿಟ್ಕೊಳ್ಳಲ್ಲ, ಗಾಡಿ ರೂಮಲ್ಲಿ ಇಡ್ತೀನಿ. ಆಮೇಲೆ ಕಸ ಗುಡಿಸಿರೋದು ಉಲ್ಟಾ ಗುಡಿಸ್ಕೊಂಡು ಹೋಗ್ತಾಯಿದ್ದೀನಿ ಇತ್ತೀಚೆಗೆ. ಯಾಕೆಂದರೆ ಎಲೆನೇ ಅಲ್ಲ ಉದುರಿ ಇರ್ತೈತೆ ಮನೆ ಬಾಗಿಲಲ್ಲಿ, ಅದನ್ನಂಗೆ ಗುಡಿಸ್ಕೊಂಡೋಗಿ ಒಲೆಗೆ ಗುಡಿಸ್ಬಿಡೋಣ, ಆಮೇಲೆ ಅಲ್ಲೇ ನೀರು ಕಾಯಿಸ್ಕೊಳಕ್ಕಾಗ್ತೈತೆ, ಮತ್ತೆ ಎತ್ತಾಕೋದೆಲ್ಲ ತಲೆನೋವು ಅಂತ ಮ್ಯಾಟ್ಗಳೆಲ್ಲ ಕೊಡವಿ ಹಾಕ್ಕೊಳ್ತಾ ಇದ್ದೀನಿ. ಮಳೆ ಬಂದರೆ ಇದೊಂದು ಚಿಂತೆ, ಮ್ಯಾಟ್ಗಳು ನೆನ್ಸಕ್ಕೆ ಬಿಡಬಾರ್ದು, ಮತ್ತೆ ಕಾಲು ಒರ್ಸೋಕ್ಕಿರಲ್ಲ ಅಂತ. ಇವತ್ತೇ ಫಸ್ಟು ತಲೆ ಎಲ್ಲ ಕೊಡ್ಕೊಳ್ತಾ ಇರೋದು ನಾನು. ಆ ಥರ ಕೊಡ್ಕೋಬಾರ್ದು. ಪಾಪಾ ಬಾ, ಸುತ್ತಾಡೋದೇ ಕೆಲಸ. ಮ್ಯಾಟ್ ಹೊಲಿತೀನಿ, ಮಲ್ಕೋಪ, ಅಡ್ಜಸ್ಟ್ ಮಾಡ್ಕೋ. ಬಿಲ್ಡಪ್ ಅಲ್ಲಿ ವಾಸ್ತು ದೋಷ ಇದ್ರೆ ಅವನು ಸುತ್ತಬಿಟ್ಟು ಮಲ್ಕೋತಾನೆ ಫ್ರೆಂಡ್ಸ್. ಏನಪ್ಪ ಯಾರು? ವಾ, ಅಂಡಮಾನ್ ಅಲ್ಲೇನೈತಪ್ಪಿ? ಸಮುದ್ರ ನೋಡಕ್ ಇಲ್ಲಿಂದ ಅಲ್ಗೋಬೇಕಾ? ಟಿವಿ ಹಾಕಿದ್ರೆ ಬರೋದು? ಹೋಟೆಲಲ್ಲಿ ಊಟ. ಥ್ಯಾಂಕ್ ಯು. ಇಲ್ಲೇ ಊಟ ಮಾಡ್ಕೊಂಡು ಹೋಗ್ತಾ ಇದೀಯಾ? ಹೋಗೋದಾರಿ ಊಟ ಅಷ್ಟು ಚೆನ್ನಾಗಿ ಸಿಗಲ್ಲ ಫ್ರೆಂಡ್ಸ್. ನಾನೆಲ್ಲ ನನ್ ಮೇಲೆ ಪ್ರೀತಿಯಿಂದ ತಂದಿದ್ಯಾ ಅನ್ಕೊಂಡ್ ಬಿಲ್ಡಪ್ ತಕೊಂಡೆ. ತಿನ್ನ ಪರವಾಗಿಲ್ಲ, ತಿನ್ನಪ್ಪ. ದೂರ ಹೋಗ್ತೀಯಾ? ಅಂಡಮಾನ್ಗೆ ಹೋಗಿ ಕಳ್ಸ್ಕೊಡ್ತೀರ ಊಟ ಬಾ. ಇಲ್ಲಿ ಬಸ್ ಹತ್ತಿರ ಅಂಡಮಾನಲ್ಲಿ ಇಳ್ಕೋತೀಯ. ಚೆನ್ನಾಗಿ ಮಾಡೋರೆ. ಬೇರೆ ಪದಾರ್ಥ ಬರ್ತಾ ಶಿವ ಬರೋ ತನಕ ನಾನು ಅಡುಗೆ ಮಾಡಲ್ಲ ಅಂದ್ಬಿಟ್ಟು ತಂದ್ಕೊಡ್ತೀವಿ ಫ್ರೆಂಡ್ಸ್. ಯಾವಾಗ ಊರಿಗೆ ಹೋದ್ರು ಸೂಪರ್ ಆಗಿ ಮಾಡೋರು ತಾನೆ. ಇಡ್ಲಿ ಚಟ್ನಿ ಸಾಂಬಾರ್ ಹಿಂಗ್ ತಿನ್ನಕ್ ಇಷ್ಟ ಆಗಲ್ಲ ಫ್ರೆಂಡ್ಸ್. ನನಗೆ ಇಡ್ಲಿ ಸಾಂಬಾರ್ ಚಟ್ನಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ತಿನ್ನೋದು ಇಷ್ಟ. ಆದ್ರೆ ನೀವು ಊಟ ಬಿಟ್ಬಿಡ್ತೀರ 1 ತಿಂಗಳು ನಾನು ತಿನ್ನೋದು ನೋಡಿದ್ರೆ. ಸರಿಪಾ, ಅದು ಹೆಂಗಂದ್ರೆ ಫ್ರೆಂಡ್ಸ್, ಇದು ಅಸಹ್ಯ ಅಂತಲ್ಲ, ಊಟನ ಎಂಜಾಯ್ ಮಾಡ್ಕೊಂಡು ತಿನ್ಬೇಕು ಅಷ್ಟೇ. ಎಲ್ಲ ಒಟ್ಟಿಗೆ ತಾನೇ ಹೋಗ್ತಿದೆ ಹೊಟ್ಟೆಗೆ. ನಾನು ಹಂಗೆ ತಿನ್ನೋದು. ಚಟ್ನಿ ಹಚ್ಕೊಂಡು ಸಾಂಬಾರು ಸಾಂಬಾರ್ ಸೂಪರ್ ಇದೆ. ಕಾಸು ಸೂಪರ್ ಇಲ್ಲ, ಕಾಸು ಸೂಪರ್ ಆಗಿದೆ. ನಿಧಾನ ತಿನ್ಕೊಂಡು ಹೋಗಪ್ಪಿ, ಅವಸರ ಮಾಡ್ಬೇಡ, ಗಂಡ್ಲ ಸಿಕ್ಕಾಕೋತಿದೆ. ಊರ್ಗ್ ಹೋಗಿ ಏನಾತ್ರನೋ ಮುಖದಲ್ಲಿ ಎಕ್ಸ್ಟ್ರಾ ಕಳೆನೆ ಬಂದ್ಬಿಟ್ಟೈತೆ, ಮದ್ವೆ ಕಣ್ತಾರ. ಜೈಲಿಂದ ಬಿಡುಗಡೆ ಆಗೋ ಫೀಲ್ ತಾನಪ್ಪಿ ನಿನ್ಗೆ? ಅಲ್ಲಿಂದ ನೀನು ಕಾರಲ್ಲಿ ಹೋಗ್ತಾ ಇದೀನಿ. ಕಾರಲ್ಲಿ ಹೋದ್ರೆ ಮಾತ್ರ ಫೀಲು ಎಂಜಾಯ್. ಬೈಕಲ್ಲಿ ಹೋಗೋದೇ ಮಜಾ. ಹುಡುಗರೆಲ್ಲ ಕಾಣಿಸ್ತಾರೆ ರೋಡ್ ಅಕ್ಕಪಕ್ಕದಲ್ಲಿ, ಸೈಟ್ ಹೊಡ್ಕೊಂಡು ಹೋಗ್ಬೋದು. ಕಾರಲ್ಲಿ ಏನು ಸೈಟ್ ಹೊಡಕ್ ಆಗ್ತೈತಾ? ಎಲ್ಲಾರ ಕಾಲ್ ನಿಲ್ಸ್ಬಿಟ್ಟು ಹುಡುಗಿರ್ಗೆ ಸೈಟ್ ಹೊಡಕ್ ಹೋದ್ರೆ ಅಲ್ಲೆಲ್ಲ ಧರ್ಮದೇಟು. ಐಡಿಯಾ ಕೊಡ್ತೀನಿ ನಾನು, ಐಡಿಯಾ ಫಾಲೋ ಮಾಡಪ್ಪಿ ನೀನು. ಅದು ಬೇಡ ಬೇಡ, ನಿನ್ ನೋಡಿ ನೀನ್ ಇಷ್ಟೇ ಅಷ್ಟು ತಿನ್ನೋದು, ಅಷ್ಟೇ ತಿನ್ನೋದು. ಎಂತ ಪಾಪಿ ಗೊತ್ತಪ್ಪಿ ನೀನು. ಎಂತ ಮೇಲೆ ಒಂಚೂರು ಪ್ರೀತಿ ಇಲ್ಲ. ನಿಜವಾದ ಪ್ರೀತಿ ಒಡೆಯಲ್ಲೇ ಗೊತ್ತಾಗೋದು.
ನೀನ್ ಊರ್ಗ್ ಹೋಗ್ತೀರಾ? ಖುಷಿಗಾದ್ರೂ ಒಂದೊಡೆ ದಾನ ಮಾಡು. ಇತ್ತೀಚೆಗೆ ಕೊಡ್ತಾ ಇದ್ದೀನಿ ಊಟ. ಫ್ರೆಂಡ್ಸ್, ಮತ್ತೆ ಒಂದು ಕೊರಿಯರ್ ಬಂದೈತೆ ನಮಗೆ. ಏನು ಬಂದೈತೆ ಅಂತ ನಾನು ಫುಲ್ ಎಕ್ಸೈಟ್ ಆಗಿದ್ದೀನಿ. ನಮ್ಮ ಸಿಸ್ಟರ್ ಕಡೆಯಿಂದನೇ ಬಂದಿರೋದು. ಹಂಗಾಗಿ ನೋಡೋಣ ಏನು ಬಂದಿದೆಯೋ ಏನೋ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್. ನನಗಂತೂ ಗೇಟ್ ಬೀಗ ಎಲ್ಲ ಹೆಂಗಿಸ್ಕೊಳ್ತೀನೋ ಏನೋ. ಕ್ಯಾರಿ ಬ್ಯಾಗ್ ತೊಗೊಬಂಡ್ರಿ ಅಂತವ್ರೆ ಫ್ರೆಂಡ್ಸ್. ಒಂದು ಬಾಕ್ಸ್ ತಾನೇ ಮಾಮೂಲಿ ಬರೋದು ಪ್ಯಾಕ್ ಆಗಿ ಅಂತ ಅಂದ್ಕೊಂಡೆ. ಏನು ನೋಡುವ. ಹಾಯ್ ಫ್ರೆಂಡ್ಸ್, ಈಗ ಮಧ್ಯಾಹ್ನ ಆಯ್ತು. ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದೆ. ರೇಷನ್ ಎತ್ತಿಟ್ಬಿಟ್ಟು ಓದೋಳು ಕೆಲ್ಸಕ್ಕೆ ಟೈಮ್ ಆಯ್ತು ಅಂತ ಹಂಗೆ ಹೋಗ್ಬಿಟ್ಟೆ. ಶಿವಪ್ಪನ ಮೇಲೆ ತೋರಿಸ್ತೀನಿ ರೇಷನ್ ಏನೇನಿದೆ ಅಂತ. ಈಗ ಒಂದು ರೀಲ್ಸ್ಗೆ ರೆಡಿ ಆಗ್ತಾ ಇದ್ದೀನಿ. ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಜನ ಕೇಳ್ತಿದ್ರಿ ಒಂದು ರೀಲ್ಸ್ ನ, ಒಂದು ಕಡಿಮೆ ಅಂದ್ರೆ 20 ಜನ ಸೆಂಡ್ ಮಾಡಿದ್ರು, ಈ ಸಾಂಗ್ಗೆ ನೀವು ರೀಲ್ಸ್ ಮಾಡಿ ಚೆನ್ನಾಗಿರುತ್ತೆ, ನಿಮ್ಗೆ ಆಕ್ಟಿಂಗ್ ಚೆನ್ನಾಗಿ ಬರುತ್ತೆ ಅಂತ. ಅದ್ ಯಾವ್ದು ಅಂದ್ರೆ ಶಿಲ್ಪ ಅವ್ರದ್ದು. ಹಳೆ ಆಕ್ಟರ್ಸ್ ಆಕ್ಟಿಂಗ್ ಮಾಡೋದಂದ್ರೆ ನನ್ಗೆ ಸಿಕ್ಕಾಪಟ್ಟೆ ಇಷ್ಟ. ಅವ್ರ ತರ ಬರ್ಲಿಲ್ಲ ಅಂದ್ರು ಅಟ್ಲೀಸ್ಟ್ ಅದ್ರಲ್ಲಿ 1% ಆದ್ರೂ ಮಾಡಕ್ ಟ್ರೈ ಮಾಡ್ತೀನಿ. ಅದ್ ಯಾವ್ದು ಅಂದ್ರೆ ಜನ್ಮದ ಜೋಡಿಯಲ್ಲಿ, ಅದೇ ಶಿವರಾಜ್ ಕುಮಾರ್ ಮತ್ತೆ ಶಿಲ್ಪ ಅವ್ರದ್ದು ಊರ ದೇವರೇ ಸಾಂಗು. ಇದನ್ನ 20 ಜನ, ದಿನಕ್ಕೆ 10 ಜನ ಆದ್ರೂ ಸೆಂಡ್ ಮಾಡ್ತಾರೆ ನನ್ಗೆ, ಈ ತರ ಯಾವಾಗ ಮಾಡ್ತೀರಾ ಈ ತರ ಆಕ್ಟಿಂಗ್ ಅಂತ. ಅದಕ್ಕೋಸ್ಕರ ರೆಡಿ ಆಗೋಣ ಅಂತ ಅನ್ಕೊಂಡಿದೀನಿ. ರೆಡಿ ಆಗೋದನ್ನ ಸಹ ಶೇರ್ ಮಾಡ್ಕೊಳ್ತೀನಿ ಇವತ್ತು. ಅವ್ರದ್ದು ಆ ಸೀರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಫ್ರೆಂಡ್ಸ್. ಅವರು ಆ ಸಾಂಗ್ ಅಲ್ಲಿ ಹಾಕೊಂಡಿರೋದು ಹಳೆ ಸೀರೆಗಳು, ಕಾಟನ್ ಸೀರೆಗಳು. ನನ್ನ ಹತ್ರ ಇದು ಇದೆ. ಇದು ಶಿವ ಅವ್ರ ಅಮ್ಮದು. ಆದ್ರೆ ಅವರು ಬಾರ್ಡರ್ ಇರೋದು ಹಾಕೊಂಡಿರ್ಲಿಲ್ಲ. ಏನ್ ಮಾಡಕ್ಕಾಗಲ್ಲ, ಬಾರ್ಡರ್ ಕಟ್ ಮಾಡಿದ್ರೆ ಅವ್ರು ಏನೋ ವಿಡಿಯೋ ನೋಡಿದ್ರೆ ಬೈಕೊಂತಾರೆ. ಕಟ್ ಮಾಡೋದು ಬೇಡ, ಚೆನ್ನಾಗಿದೆ ಸೀರೆ. ಇದೊಂದ್ ಸ್ವಲ್ಪ ಸೆಟ್ ಆಗ್ತೈತೆ ಹಳೆ ಸೀರೆ ತರ. ಮತ್ತೆ ಅವ್ರ ಸೀರೆಗೆ ಸ್ವಲ್ಪ ಮ್ಯಾಚ್ ಮಾಡ್ಬೋದು. ಬ್ಲೌಸ್ ಸಹ ಹಳೇದು ಹುಡುಕ್ದೆ, ಬಟ್ ಸಿಕ್ಲಿಲ್ಲ ನನ್ಗೆ. ಹಳೆ ಬ್ಲೌಸ್ಗಳಿದೆ, ಈ ಸೀರೆಗೆ ಮ್ಯಾಚ್ ಆಗುವಂತವ್ ಸಿಕ್ಲಿಲ್ಲ. ಅದಕ್ಕೆ ಒಂದ್ ಸ್ವಲ್ಪ ಡಿಸೈನ್ ಇರೋ ಬ್ಲೌಸೆ ಇದು ಪೀಸ್ ತಗೊಂಡು ಹೊಲ್ಸ್ಕೊಂಡಿದ್ದು. ಇದೇ ಮ್ಯಾಚ್ ಮಾಡಿ ಹಾಕೊಳ್ತೀನಿ. ನೋಡೋಣ ಹೆಂಗ್ ರೆಡಿ ಆಗ್ತೀನಿ, ಹೆಂಗ್ ಆಕ್ಟ್ ಮಾಡ್ತೀನಿ ಏನೋ. ಆದ್ರೆ ಈ ಸೀರೆ ಡಿಸೈನ್ ಇಲ್ದೇ ಇದ್ದಿದ್ರೆ ಸಖತ್ತಾಗಿ ಸೆಟ್ ಆಗ್ತೈತೆ ಫ್ರೆಂಡ್ಸ್. ತುಂಬಾ ಸೀರೆಗಳು ನೋಡ್ದೆ, ಆತರ ಸೀರೆ ಯಾವ್ದು ಸಿಗ್ತಾ ಇಲ್ಲ. ಹೋಗ್ಲಿ ಇದನ್ನೇ ಮ್ಯಾಚ್ ಮಾಡುವ ಅಂತ ಅನಿಸ್ತಿದೆ. ಮುಖ ತೊಳ್ದೆ, ಊಟ ಮಾಡ್ದೆ, ಬಂದ್ ಕೆಲಸದಿಂದ ರೀಲ್ಸ್ ಮಾಡಕ್ ರೆಡಿ ಆಗ್ತಾ ಇದೀನಿ. ಸಿಕ್ಕಾಪಟ್ಟೆ ಇಷ್ಟ ಫ್ರೆಂಡ್ಸ್ ಆಕ್ಟಿಂಗ್ ಅಂದ್ರೆ. ಅವರು ಯಾರೆಲ್ಲ ರೀಲ್ಸ್ ಶೇರ್ ಮಾಡಿದ್ರಿ ನನ್ಗೆ ಈ ತರ ಆಕ್ಟಿಂಗ್ ಮಾಡಿ ಅಂತ, ಥ್ಯಾಂಕ್ ಯು ಸೋ ಮಚ್. ಒಂದು 10 ಸಲ ನೋಡ್ದೆ ನಾನು ರಾತ್ರಿಯಿಂದ ಅವ್ರ ಸಾಂಗ್ ನ, ಹೆಂಗ್ ಮಾಡ್ತಾರೆ ಏನು ಅಂತೆಲ್ಲ. ಟ್ರೈ ಮಾಡುವ, ನೋಡುವ. ನಾನು ರೆಡಿ ಆಗೋದು ಶೇರ್ ಮಾಡ್ಕೊಳ್ತೀನಿ. ತಲೆನ್ ಬಾಚೋದೇ ಬೇಡ ಅನ್ಸ್ತೈತೆ, ಅವ್ರ ತಲೆ ಬಾಚಿರಲ್ಲ. ಅವರು ಸ್ವಲ್ಪ ಹುಚ್ಚಿ ತರ ಕಾಣ್ಸಕ್ಕೆ ಮೇಕಪ್ ಮಾಡಿದ್ರು. ನಾನ್ ಮೇಕಪ್ ಮಾಡ್ತೀನಿ ಹುಚ್ಚಿ ತರ ಇದ್ದೀನಿ, ಹಂಗಾಗಿ ತೊಂದ್ರೆ ಇಲ್ಲ. ನೋಡಿ ಫ್ರೆಂಡ್ಸ್, ಹಿಂಗಿರುತ್ತೆ. ಈ ತರ ಓಲೆ ಹಾಕೊಳ್ತೀನಿ. ಇದು ಮ್ಯಾಚ್ ಆಗ್ತೈತೆ ಡ್ರೆಸ್ಗೆ. ಓಲೆ ಹಾಕೊಂಡಿರಲ್ಲ ಅವ್ರ ಸಾಂಗ್ ಅಲ್ಲಿ, ಆದ್ರೂ ನಾನು ಒಂದ್ ಸ್ವಲ್ಪ ಚೆನ್ನಾಗಿ ಕಾಣ್ಬೋದು ಅಂತ. ಇದು ಹಳೆ ಕಾಲದ ಓಲೆ ಜುಮ್ಕಿ, ಅಜ್ಜಿರ್ ಓಲೆ ಜುಮ್ಕಿ ತರ ಐತೆ. ಪಕ್ಕಾ ಅಜ್ಜಿ ತರ ಕಾಣಿಸ್ತೀನಿ ಈಗ ನಾನು. ತಲೆನ್ ಬಾಚಂಗೆ ಇಲ್ಲ, ಸ್ವಲ್ಪ ಮುಂದೆ ಹುಚ್ಚಿ ತರ ಮಾಡ್ಕೋಬೇಕು. ಎಲ್ಲ ರೀಲ್ಸ್ ಮಾಡಕ್ ಚೆನ್ನಾಗಿ ರೆಡಿ ಆಗ್ತಾರೆ, ನಾನು ಹುಚ್ಚಿ ತರ ರೆಡಿ ಆಗ್ತಿದ್ದೀನಿ ನೋಡಿ ಫ್ರೆಂಡ್ಸ್. ಮುಖಕ್ಕೆ ಏನು ಹಚ್ಚೋದ್ ಬೇಡ ಅಂತ ಅನ್ಕೊಳ್ತಾ ಇದೀನಿ. ಫಿಲ್ಟರ್ ಏನು ಹಾಕೋದ್ ಬೇಡ, ಆದ್ರೆ ಮುಖಕ್ಕೆ ಏನಾರು ಹಚ್ಚುವ. ಯಾಕಂದ್ರೆ ತೀರಾ ಚೆನ್ನಾಗಿ ಕಾಣಿಸಿಲ್ಲ ಅಂದ್ರೂ ಚೆನ್ನಾಗಿ ಕಾಣಿಸಲ್ಲ. ಫೇರ್ ಅಂಡ್ ಲವ್ಲಿ. ನಾನು ಯಾವುದು ಫೌಂಡೇಶನ್ ಏನು ಯೂಸ್ ಮಾಡ್ತಾ ಇಲ್ಲ ಫ್ರೆಂಡ್ಸ್. ಫೌಂಡೇಶನ್ ತಗೊಂಡು 4 ವರ್ಷ ಆಗೈತೆ, ಅದನ್ನೆಲ್ಲ ಬಿಸಾಕ್ಬಿಡ್ಬೇಕು. ಮುಖ ಹಾಳಾಗ್ತಿದೆ ಅದನ್ನೇ ಬಳಸ್ರೆ. ಫಿಲ್ಟರ್ ಇರುವಾಗ ಚಿಂತೆ ಯಾಕೆ? ಫಿಲ್ಟರ್ ಇಲ್ಲ ಅಂದ್ರೆ ನಾನು ತಲೆ ಕೆಡ್ಸ್ಕೋಬೇಕಿತ್ತು, ಮೇಕಪ್ ಅದು ಇದು ಅಂತ. ಹಂಗಾಗಿ ಟೆನ್ಷನ್ ಇಲ್ಲ. ನನಗೆ ಶಿಲ್ಪ ಅವ್ರದ್ದು ಐಬ್ರೋ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಅವ್ರಿಗೆ ಎಷ್ಟು ಚೆನ್ನಾಗಿರ್ತೈತೆ ಅವ್ರ ಐಬ್ರೋ ಅಂದ್ರೆ. ಅವ್ರ ಕಣ್ಣು ಎಕ್ಸ್ಪೆಷಲಿ ಸೂಪರ್ ಆಗಿ ಕಾಣ್ತಾರ ಅವ್ರು. ಈಗಿನ ಹೀರೋಯಿನ್ಗಳು KG ಗಟ್ಲೆ ಮೇಕಪ್ ಮಾಡಿದ್ರು ಅವ್ರು ಅಷ್ಟು ಚೆನ್ನಾಗಿ ಕಾಣಕ್ ಚಾನ್ಸೇ ಇಲ್ಲ.
ಫ್ರೆಂಡ್ಸ್ ಇದು ನೀವು ಎರೇಸ್ ಮಾಡ್ಕೋಬೇಕು ಅಂದ್ರಲ್ಲ, ಇದು ಪ್ಲಾಸ್ಟಿಕ್. ಪ್ಲಾಸ್ಟಿಕ್ ಎರೇಸ್ ಮಾಡ್ಬೇಕಾ? ನಿಮ್ಮನ್ನ ನಂಬಿ ಎರೇಸ್ ಮಾಡ್ತಾ ಇದ್ದೀನಿ. ಹಿಂಗ. ಓಕೆ ಫ್ರೆಂಡ್ಸ್, ಅರ್ಥ ಆಯ್ತು. ಇವೆಲ್ಲ ನಾನು ಬಳಸ್ಲಿಲ್ಲವಲ್ಲ ಫ್ರೆಂಡ್ಸ್, ಹಂಗಾಗಿ ಒಂದ್ ಸ್ವಲ್ಪ ಇದೆಲ್ಲ ವೇಸ್ಟ್ ಆಗ್ತೈತಲ್ಲ ಎರೇಸ್ ಮಾಡಿರೋದು. ಅದೊಂದ್ ಸ್ವಲ್ಪ ಹೊಟ್ಟೆವ್ರಿ ಮಾಡಕ್ಕಾಗಲ್ಲ. ಪ್ಲಾಸ್ಟಿಕ್ ಎರೇಸ್ ಮಾಡ್ಬೋದಾ? ಸರಿ ಫ್ರೆಂಡ್ಸ್, ಮುರ್ದೇ ಹೋಯ್ತು ಅಂದ್ರೆ ಕ್ವಾಲಿಟಿ ಚೆನ್ನಾಗಿರೋ ತಗೋಬೇಕು ಅನಿಸ್ತೈತೆ. ಬಟ್ ನಾವೇನು ಎನಿ ಟೈಮು ನಾವೇನು ಹೀರೋಯಿನ್ ಫ್ರೆಂಡ್ಸ್, ಕ್ವಾಲಿಟಿ ಚೆನ್ನಾಗಿರೋವೆಲ್ಲ ತೆಗೆದಿಟ್ಕೊಳಕ್ಕೆ. ಯಾವಾಗ ರೀಲ್ಸ್ ಮಾಡಕ್ತಾನೆ, ರೀಲ್ಸ್ಗೆ ಹೆಂಗೋ ಒಂದಿದ್ರೆ ನಡೀತೈತೆ. ನನ್ಗೇನಿಲ್ಲ ಫ್ರೆಂಡ್ಸ್, ಅವ್ರ ತರನೇ ಇಬ್ರು ಮಾಡ್ಬೇಕು. ಕುಂಕುಮ ಇಟ್ಕೋಬೇಕು ಅಂದ್ರೆ ಸ್ವಲ್ಪ ಲಿಫ್ಟಿಗೆ ಹಚ್ಕೋಬೇಕು. ಹಣೆಗೆ ಜಾಸ್ತಿ ಕುಂಕುಮ ಇರ್ತಿದೆ ಅಂತ. ಆಗ ನಾವು ಚಿಕ್ಕ ವಯಸ್ಸಲ್ಲಿ ಇರಿದಾಗ ಕುಂಕುಮ ಇಟ್ಕೊಳಕ್ಕೆ ಒಂದು ಲಿಪ್ಸ್ಟಿಕ್ ತರ ವಿಕ್ಸ್ ಡಬ್ಬಿ ತರ ಬರೋದು ಫ್ರೆಂಡ್ಸ್. ಅದನ್ನ ಇಟ್ಕೊಂಡು ಕುಂಕುಮ ಇಟ್ಕೊಳ್ಳೋರು. ನಾವ್ ಅದನ್ನೇ ಲಿಪ್ಸ್ಟಿಕ್ ಅಂತ ಹಚ್ಕೊಳ್ತಾ ಇದ್ವಿ ಕುಂಕುಮ ಇಟ್ಕೊಳ್ಳೋದನ್ನ. ಕುಂಕುಮ ಈ ಸೀರೆ ಕಲರೇ ಐತೆ ಫ್ರೆಂಡ್ಸ್. ಇದು ಚೆನ್ನಾಗಿ ಕಾಣಿಸಲ್ಲ. ಒಂದ್ ಸ್ವಲ್ಪ ರೆಡ್ ತಗೊಂಡ್ರೆ ಚೆನ್ನಾಗಿ ಕಾಣಿಸ್ಬೋದು. ದೇವ್ರ ಗಿಡೋದಾದ್ರೆ ಪಕ್ಕ ಸೆಟ್ ಆಗ್ತೈತೆ. ಮರ ಮುಂತರ ಕಾಣಿಸ್ತಾ ಇದೀನಿ. ಓಕೆ, ಇದೆಲ್ಲ ಮೊದ್ಲೇ ನನ್ ಕೂದಲು ಚಿಕ್ಕ ಬಿಡ್ಸೋದ್ ಕಷ್ಟ. ಈ ತರ ಎಲ್ಲ ಮಾಡ್ಕೊಂಡ್ರೆ ಚಿಕ್ಕ ಬಿಡ್ಸಕ್ ಇನ್ನೂ ಕಷ್ಟ ಆಗ್ತಿದೆ. ಆದ್ರೂ ಪರವಾಗಿಲ್ಲ, ಆಕ್ಟಿಂಗ್ ಇಂಪಾರ್ಟೆಂಟ್. ಪಕ್ಕ ಉಚ್ಚಿ ತರ ಕಾಣಿಸ್ತೀನಲ್ಲ. ಓಕೆ ಫ್ರೆಂಡ್ಸ್, ಈಗ ರೀಲ್ಸ್ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕೂ ಮುಂಚೆ ನಾನು ಸೆಟಪ್ ಹೆಂಗ್ ಮಾಡ್ಕೊಳ್ತೀನಿ ರೀಲ್ಸ್ ಮಾಡಕ್ಕೆ ಅಂತ ತೋರಿಸ್ತೀನಿ. ಈಗ ಹೊರಗಡೆ ರೀಲ್ಸ್ ಮಾಡಕ್ಕಾಗಲ್ಲ, ಶಿವ ಇದ್ರೆ ಮಾತ್ರ ಮಾಡಬಹುದು. ಮೊದಲು ಬ್ಲಾಕ್ ಸ್ಕ್ರೀನ್ ಇಲ್ಲಿ ಫಿಕ್ಸ್ ಮಾಡ್ಕೋತೀನಿ, ಸೆಟ್ ಮಾಡ್ಕೋತೀನಿ, ತೋರಿಸ್ತೀನಿ ಹೆಂಗ್ ಮಾಡ್ತೀನಿ ಅಂತ. ನೋಡಿ ಫ್ರೆಂಡ್ಸ್, ಈ ತರ ಬ್ಲಾಕ್ ಸ್ಕ್ರೀನ್ ಇದು ತಗೊಂಡು ಒಂದ್ 5-6 ವರ್ಷ ಆಯ್ತು. ಹೆಂಗ್ ಕಾಣಿಸ್ತಾ ಇದೀನಿ ಹಿಂಗೆ. ಇದು ಫಿಕ್ಸ್ ಮಾಡ್ಕೋಬೇಕು. ಈ ತರ ಕೊಂಡಿ ತರ ಐತಲ್ಲ, ಈ ಕೊಂಡಿ ತರ ಇರೋದಕ್ಕೆ ಫಿಕ್ಸ್ ಮಾಡ್ಬೇಕು. ಇಷ್ಟೇ. ಸ್ಕ್ರೀನ್ ಹಾಕೊಳ್ತೀನಿ ಹಿಂದೆಗಡೆ. ತುಂಬಾ ಇಕ್ಕಟ್ಟಾಗ್ತೈತೆ ಫ್ರೆಂಡ್ಸ್. ಮಂಚ ಇಲ್ಲ ಅಂದಿದ್ರೆ ಆರಾಮಾಗಿ ವಿಡಿಯೋ ಮಾಡ್ಬೋದು ನಾನು. ಮತ್ತೆ ಈ ತರ ರಿಂಗ್ ಲೈಟ್ ಇದು ಟ್ರೈಪಾಡ್ ಎಲ್ಲ ಫಿಕ್ಸ್ ಮಾಡ್ಕೊಂಡು ಮೊದಲು ಬಾಗ್ಲಾಕೋಬೇಕು, ಯಾರು ನೋಡಿದ್ರೆ ಎದುರ್ಕೊಳ್ತಾರೆ ಅಂತ. ಇಲ್ಲಿಂತೂ ರೀಲ್ಸ್ ಮಾಡ್ತೀನಿ ನಾನು. ಸ್ಕ್ರೀನ್ ಇನ್ ಸ್ವಲ್ಪ ಅಗಲ ಬೇಕಿತ್ತು ನನಗೆ. ಇನ್ನೊಂದು ಬುಕ್ ಮಾಡಿ ತಗೋಬಿಡ್ತೀನಿ. ಯಾಕಂದ್ರೆ ನಾನು ಫುಲ್ ಕಾಣೋ ತರ ವಿಡಿಯೋ ಮಾಡಕ್ ಆಗ್ತಾ ಇಲ್ಲ. ಕಾರಣ ಏನಂದ್ರೆ ಇದೇನೆ, ಸ್ಕ್ರೀನ್ ತುಂಬಾ ಚಿಕ್ಕದು. ನಾನು ಕಾಣೋ ತರ ವಿಡಿಯೋ ಮಾಡಕ್ ಹೋದ್ರೆ ಹಿಂದಕ್ಕೆ ಇಡಬೇಕಾಗ್ತೈತೆ ಟ್ರೈಪಾಡು. ಆವಾಗ ಆ ಕಡೆ ಈ ಕಡೆ ಎಲ್ಲ ಕಾಣಿಸ್ತಿದೆ, ಮತ್ತೆ ಅದು ಬೇರೆ ಡಿಸ್ಟರ್ಬೆನ್ಸ್. ಅದಕ್ಕೋಸ್ಕರ ಓಕೆ ಫ್ರೆಂಡ್ಸ್, ಈಗ ರೀಲ್ಸ್ ಸ್ಟಾರ್ಟ್ ಮಾಡೋಣ. ನಾನು ರೀಲ್ಸ್ ಮಾಡ್ಬೇಕಂದ್ರೆ ಮಳೆ, ಗಾಳಿ, ಗುಡುಗು, ಸಿಡ್ಲು, ಮಿಂಚು ಎಲ್ಲಾನು ಬರುತ್ತೆ ನೋಡಿ ಫ್ರೆಂಡ್ಸ್. ಇಂಥ ಮಳೆಯಲ್ಲಿ ರೀಲ್ಸ್ ಮಾಡೋದು ಹೆಂಗೆ? ಪಿಚ ಪಿಚ ಅಂತೈತೆ. ಬಿದ್ರೆ ಜಾರ್ ದಬ್ಬಾಕೊಂಡ್ರೆ ಎತ್ತಾಕೋ ಶಿವ ಇಲ್ಲ, ಹಂಗಾಗೈತೆ ಪರಿಸ್ಥಿತಿ ಫ್ರೆಂಡ್ಸ್. ಈಗ ವೈಟ್ ಸ್ಕ್ರೀನ್ ಹಾಕಿದ್ದೀನಿ. ಹಿಂಗಿರುತ್ತೆ ಫ್ರೆಂಡ್ಸ್ ಅವತಾರಗಳು ನಂದು. ಮನೇಲಿ ಶಿವ ಇಲ್ಲ ಅಂದ್ರೆ, ಶಿವ ಇದ್ರೆ ಒಳಗಡೆ ಸಿಂಪಲ್ ಆಗಿ ರೀಲ್ಸ್ ಮಾಡ್ಕೊಳ್ತೀನಿ. ಇಲ್ಲ ಅಂದ್ರೆ ನರ್ಸರಿ ಎಲ್ಲ ನಂದೆ. ಕುಮಾರ್ ಕಮಿಂಗ್. ಏನಪ್ಪಾ ಡ್ರಮ್ಮು? ಓ ಮೈ ಗಾಡ್, ರಾಗಿ ನೆನ್ಸ್ಕೊ ಬಂದ. ಟಾಮ್, ನೈಸ್ ಟು ಮೀಟ್ ಯು. ಮಳೆ ಬಿದ್ಮೇಲೆ ಬೆಳಕಾಗ್ತಿದೆ ಇಲ್ಲಿ. ನೆನ್ಸ್ಕೊ ಬಂದಪ್ಪ. ನೀನು ಹೋದಾಗೆ ಮಳೆ ಬರ್ತೈತೆ.
ಹಾ ನುಗ್ಗೆ ಸೊಪ್ಪು ಕಿತ್ಕೊ ಬಂದ. ಹಾ 50 ರೂಪಾಯಿ ಕೊಟ್ಬಿಡ್ಲು. 100 ರೂಪಾಯಿ ಕೊಟ್ಟೆ ಅಮ್ಮನಿಗೆ. ಹಾ ವಾವ್ ಏನೇನೋ ಸೊಪ್ಪು. 30 ಅದು 90 ರೂಪಾಯಿ ಐತೆ. 100 ರೂಪಾಯಿ ಕೊಟ್ಟೆ, ತಿರ್ಗಾ 50 ರೂಪಾಯಿ ವಾಪಸ್ ಕೊಟ್ಲು. ಯಾಮರ್ಸ್ಬಿಟ್ಟ ಅಮ್ಮನ್ಗೆ. ಹಂಗಾರೆ ವಾಪಸ್ ಕೊಡ್ಬೇಕು ತಾನೆ. ನಾವು 50 ರೂಪಾಯಿ ಮೋಸ ಮಾಡಿದ್ರೆ ನಮ್ಗೆ 500 ರೂಪಾಯಿ ಲಾಸ್ ಆಗ್ತಿತ್ತು. ನೋಡ್ಕೊಂಡ್ ಮುಂದಕ್ಕೆ. ಇದೇನು ಸೊರೆಕಾಯಿ 6 ರೂಪಾಯಿ ಕೊಟ್ಟಿದ್ದು? ಎಲ್ಲ ಇಕ್ಕ ಬಂದೆ ನಿಮ್ಮವ್ವ. ಏನೇನೋ ಸೊಪ್ಪು ತಂದೈತೆ. ಓ ನನ್ನ ಫೇವ್ರೆಟ್ ಕಾಯಿ ಫ್ರೆಂಡ್ಸ್, ನೋಡಿ ಇಲ್ಲಿ ಇದೆ ಸುಂಡೆಕಾಯಿ, ಉಸ್ತಿಕಾಯಿ, ಕಾಡು ಬದನೆ ಎಲ್ಲ. ನಾಳೆ ಫುಲ್ ಸಾಂಬಾರು ಮಾಡ್ಬಿಡೋಣ. ಬನ್ನಿ ಬನ್ನಿ ಗಂಡಂದ್ರೆ. ಅವ್ನಿಗೆ ಗೊತ್ತಿಲ್ಲ. ಹೊಟ್ಟೆ ಹಸಿತದಾ? ಮಾಡಲಿಲ್ಲ ಅಂದರೆ ಕೆಲಸ ಮಾಡ್ತಾ ಇದೆ. ಮಾಡ್ತೀನಿ ಬಾಪ, ಎಷ್ಟೊತ್ತು? ನೀನು ಹೆಂಗಿದ್ರು ತಿನ್ಬಿಟ್ಟು ಬತ್ತೀಯ ಅಂದ್ಬಿಟ್ಟು ನಾನು ಮಧ್ಯಾಹ್ನ ಊಟ ಮಾಡಲಿಲ್ಲ ಗೊತ್ತಾ. ಮನೆ ಹತ್ರ ಇದ್ರೆ ಉಪವಾಸ ಇರ್ಬೋದಾ? ಮಹೇಂದ್ರ ಬಾಹುಬಲಿ. ಇರಿ ಅಲ್ಲಿಗೆ ಎತ್ತೀನಿ, ಹೋಗಿ ಚಾಕೊಂಡು ಬಿದ್ದಿ. ಆಮೇಲೆ ನೀನು ಒಳಗೆ ಬತ್ತಿ ಆಚೆ ಇರ್ತೀಯ. ಇವಾಗ ನನಗೆ ಎಮರ್ಜೆನ್ಸಿ ಕೆಲಸ ಐತಿ ಇಲ್ಲಿ. ನಿಮ್ಮ ಊಟ ಇಲ್ಲೇನಾ? 50 ರೂಪಾಯಿ ಏನು ಸೊಪ್ಪು ಕಟ್ಟು. ಒಂದ್ ಕಟ್ ಕೊತ್ಮರಿ 50 ರೂಪಾಯಿ. ಟೊಮಾಟೊ ಕೆಜಿ 100 ರೂಪಾಯಿ. ಕೆಜಿ 100 ರೂಪಾಯಿ ಟೊಮಾಟೊ? ಅಪ್ಪ ನಾನು ಟೊಮಾಟೊ ಬತ್ತು ಇನ್ಮೇಲೆ ನನ್ನ ಫೇವ್ರೇಟ್ ಅಲ್ಲ. ಸೊಪ್ಪ ರೇಟ್ ಜಾಸ್ತಿ. ಕೊತ್ತಂಬರಿ ಸೊಪ್ಪ 50 ಕಟ್ಟು. ಅಪ್ಪಿ ಅವರು ಆ ಅಕ್ಕ ರೇಷನ್ ಏನೇನು ಕಟ್ ಕಳ್ಸಿ ತೋರಿಸ್ತೀನಿ ಬಾ. ಮೊಬೈಲ್ ತೋರ್ಸೋದಿಲ್ಲ. ಹಾ ಏನಾಗಲ್ಲ. ಗೋಧಿ ಹಿಟ್ಟು ಫ್ರೆಂಡ್ಸ್ 5 kg ಪ್ಯಾಕೆಟ್ ಅಂದ್ಕೊಳ್ತೀನಿ. 5 kg ತಾನೇ ಇದು? 5 kg. ನೀನ್ ಬಂದ್ಮೇಲೆ ತೋರ್ಸೋಣ ಅಂತಿದ್ದೆ. ಇಷ್ಟು ರೇಷನ್ ಫ್ರೆಂಡ್ಸ್. ಬ್ಯಾಗು ನಮ್ದೆ. ಈ ಬ್ಯಾಗ್ ಇಸ್ಕೊಂಡೋಗಿ ಇಸ್ಕೊಬಂದೆ. ಎಣ್ಣೆ, ಅರಿಶಿನ ಪುಡಿ, ಸಕ್ಕರೆ, ತೊಗರಿಬೇಳೆ, ಧನಿಯಾ. ಫ್ರೆಂಡ್ಸ್ ಇದನ್ನ ನಾನು ತುಂಬಾ ದಿನದಿಂದ ತಗೋಬೇಕು ಅನ್ಕೊಂಡಿದ್ದೆ. ಒಂದ್ ತಗೊಂಡಿದ್ದೆ, ಆಮೇಲೆ ನನ್ನ ಹತ್ರ ಬಾಳ್ಕೆ ಬರಲ್ಲ. ಸ್ಟವ್ ಹತ್ರ ಇಟ್ಬಿಟ್ಟು ಇದ್ ಮಾಡ್ಬಿಟ್ಟಿದ್ದೆ, ಹಾಳು ಮಾಡ್ಬಿಟ್ಟಿದ್ದೆ. ಆಗ ಇದು ಎಣ್ಣೆ ಹಚ್ಚೋದು. ಮತ್ತೆ ಇದು ವಿಡಿಯೋಸ್ ಅಲ್ಲಿ ನೋಡಿದೀನಿ, ಸಾವುಕಾರ ಮನೆ ವಿಡಿಯೋಸ್ ಅಲ್ಲಿ ಇದು ಮಾಡ್ತಾರೆ, ಮಿಕ್ಸ್ ಮಾಡೋದು. ಚೆನ್ನಾಗಿರ್ತೈತೆ ಇದು. ದ್ರಾಕ್ಷಿ ಅಂದ್ರೆ ಡ್ರೈ ದ್ರಾಕ್ಷಿ ಫ್ರೆಂಡ್ಸ್, ಪಾಯಸಕ್ಕೆ ಹಾಕ್ತೀವಲ್ಲ. ಬಟಾಣಿ, ಸೂಜಿ ರವೆ, ಸಾಸಿವೆ, ಕಡಲೆಬೇಳೆ, ಅವಲಕ್ಕಿ. ಯಾಕ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಫ್ರೆಂಡ್ಸ್ ನನ್ನ ಲೈಫಲ್ಲಿ ಇದೆ ಫಸ್ಟ್ ಟೈಮ್. ಇದು ರೆಡಿಮೇಡು ನೋಡ್ತಾ ಇರೋದಲ್ಲ, ಅಕ್ಕ ಕಟ್ ಕಳಿಸಿರೋದು. ಬಳಸಿ ಖಾಲಿ ಮಾಡಬೇಕು. ಮೆಣಸು, ಮತ್ತೆ ಬಟ್ಟೆ ಸೊಪ್ಪುಗಳು, ವಿಮ್ಮು, ಆಮೇಲೆ ಹಿಂಗು ಇವೆಲ್ಲ ಬಳಸೋದೇ ಇಲ್ಲ ಫ್ರೆಂಡ್ಸ್. ನಾನು ರಸಮ್ಗೆ ಅವಕ್ಕೆಲ್ಲ ಬಳಸ್ಬೇಕು, ಚೆನ್ನಾಗಿರ್ತಿತ್ತು, ಆರೋಗ್ಯಕ್ಕೂ ಒಳ್ಳೇದು. ಆಮೇಲೆ ಟೀ ಪುಡಿ ಅಲ್ಲ, ಕಾಫಿ, ಕಾಂಟಿನೆಂಟಲ್ ಮಾಲ್ಗುಡಿ ಕಾಫಿ, ಚಿಲ್ಲಿ ಪೌಡರ್, ಮತ್ತೆ ಇದು ಮೈಸೂರು ಡಾಲ್, ಮೈಸೂರು ಬೇಳೆ, ಕಡಲೆ ಬೀಜ. ಇದು ಶಿವ ಕಣ್ಣಕ್ಕೆ ಬಿತ್ತರೆ ಮಂಗ ಮಾಯ. ಕಡಲೆ ಬೇಳೆ ಎಲ್ಲ ನನ್ಗೆ ಬೇಕಾಗಿರೋದೇನೆ. ಪುಡಿ ಉಪ್ಪು ನೀವು ತರಿಸಲ್ಲ ಅಂತ ಕೇಳ್ತಿದ್ರಲ್ಲ ಫ್ರೆಂಡ್ಸ್, ತರಿಸ್ತೀನಿ. ಆದ್ರೆ ಖಾಲಿ ಆಗ್ಬಿಟ್ರೆ ಇನ್ನೊಂದು 6 ತಿಂಗಳು ಗ್ಯಾಪ್ ಕೊಟ್ಬಿಡ್ತೀನಿ, ಮರ್ತೇ ಹೋಗ್ತೀನಿ ಆಮೇಲೆ ತರಿಸೋದು. ಬಾಸ್ಮತಿ ರೈಸ್ ಫಸ್ಟ್ ಟೈಮ್. ಪಲಾವ್ ಈಗ ಇದ್ರಲ್ಲೇ ಮಾಡೋಣ ಫ್ರೆಂಡ್ಸ್ ನಾವು.
ಹೆಸರು ಬೇಳೆ, ಕಾರ್ನ್ಫ್ಲೋರ್, ಇನ್ನೊಂದು ಸೂಜಿ ರವೆ, ಇಷ್ಟೊಂದು ಐಟಮ್ಸ್ ಫ್ರೆಂಡ್ಸ್. ಇದನ್ನೆಲ್ಲ ಮ್ಯಾಕ್ಸಿಮಮ್ ನಾನು ಒಂದು 3-4 ತಿಂಗಳು ಬಳಸ್ತೀನಿ. ಈಗಲೇ ತಿಂದು ತಿಂದು ಚೆನ್ನಾಗಿ ಆನೆ ಮರಿ ಆಗ್ತಾ ಇದ್ದೀನಿ. ನೋಡ್ಬೇಕು, ಡೈನೋಸರ್ ಆಗ್ಬಿಡ್ತೀನಿ ಇವೆಲ್ಲ ಚೆನ್ನಾಗಿ ತಿಂದು. ಒಳ್ಳೊಳ್ಳೆ ರೆಸಿಪಿ ಮಾಡ್ಬೇಕು ಫ್ರೆಂಡ್ಸ್. ಈ ರೆಸಿಪೀಸ್ಲಿ ಕೇಳಿ, ಅಂದ್ರೆ ಈ ಐಟಮ್ಸ್ ಅಲ್ಲಿ ಕೇಳಿ, ಏನ್ ಬೇಕಾದ್ರೂ ಮಾಡ್ಕೊಡ್ತೀನಿ. ಇದರೆಲ್ಲ ಬೇಳೆಗಳೆಲ್ಲ ಫ್ರಿಜ್ಗೆ ಇಡ್ತೀನಿ. ಯಾಕಂದ್ರೆ ಆಲ್ರೆಡಿ ಬೇಳೆಗಳ ಮೊನ್ನೆ ನಾವು ಚಿಕ್ಕಮಾರ್ಟಿಂದ ತಂದಿರೋದು, ಅದೆಲ್ಲ ಖಾಲಿ ಮಾಡ್ಬಿಟ್ಟು ಆಮೇಲೆ ಬಾಕ್ಸ್ ಹಾಕೊಂಡ್ರೆ ಆಗ್ತಿದೆ. ಹಂಗಾಗಿ ಇವೆಲ್ಲ ಎತ್ತಿಡ್ಬೇಕು. ಮತ್ತೆ ಇವಾಗ ಶಿವ ತಂದಿರೋ ತೋರಿಸ್ತೀನಿ ಫ್ರೆಂಡ್ಸ್. ಇವತ್ತು ನಮ್ಮ ಮನೇಲಿ ರೇಷನು ಶಿವನೂ ತಂದೈತೆ. ಅಂದ್ರೆ ಶಿವ ತಂದಿರೋದು ಇವಲ್ಲ, ಬೇರೆದು. ಬಟ್ಟೆ ಹಾಕೊಂಡು ನೋಡ್ಬೇಕು ಶಿವ ತಂದಿರೋ. ಓ, ಎಲ್ಲ ಸೊಪ್ಪು ತಂದ್ಬಿಟ್ಟೈತೆ. ಕೊತ್ತಂಬರಿ, ಸಬ್ಸಿಗೆ, ಕೀರೆ ಎಲ್ಲ ನೀರು ಸುರಿತಿದೆ ಮಳೆಯಲ್ಲಿ ನೆನ್ಕೊ ಬಂದು. ನನ್ನ ಫೇವ್ರೆಟ್ ಫ್ರೆಂಡ್ಸ್ ಇದು. ಅದೇ ಕಾಡು ಬದ್ನೆ, ಉಸ್ತಿಕಾಯಿ. ಇದನ್ನ ಯಾವಾಗ ಮಾಡಿ ತಿಂತೀನೋ ಅನಿಸ್ತೈತೆ. ಬಾಟ್ಲು ನಿನ್ಗೊಂದು ನನ್ಗೊಂದ ಸೂಪರಾ. ಏನ್ ಬಾಟ್ಲಪ್ಪ ಇದು? ಏನ್ ಬಾಟ್ಲಿದು? ಹರಳೆಣ್ಣೆ ಕೊಬ್ಬರಿ ಎಣ್ಣೆ ತಂದ. ಎಷ್ಟು ರೂಪಾಯಿ ಅಪ್ಪಿ? ನಿಮ್ಮ ಹೂವನಾ? ನನ್ಗೆ ಶಾಕ್ ಆಗ್ತಿದೆ. ತರ್ಸಿರೋದ ಮನೇಲಿ ಮಾಡಿರೋದಾ? ಹರಳೆಣ್ಣೆ ಮಾಡ್ತೀರಾ ನೀವು? ಪರವಾಗಿಲ್ಲ, ನಂಗೆ ಗೊತ್ತಿಲ್ಲ ಫ್ರೆಂಡ್ಸ್. ಹರಳೆಣ್ಣೆ ಬೇಕಿತ್ತು ನಮ್ಗೆ. ಕಾಲೇಜ್ ಒಂದು 6 ತಿಂಗಳಾಗಿತ್ತು. ಈ ತರ ಒಂದು ಬಾಟ್ಲು ತಂದಿಟ್ಕೊಬಿಡ್ತೀವಿ ಫ್ರೆಂಡ್ಸ್ ನಾವು. 1 ವರ್ಷ ಬಳಸ್ತೀನಿ. ನಾನು ಒಬ್ಳೆ ಬಳಸೋದು ಇದನ್ನ. ತಲೆಗೆ ತಂಪು, ಕಣ್ಣುಗೆಲ್ಲ ಒಳ್ಳೇದು. ಅದಕ್ಕಾಗಿ ಕೊಬ್ಬರಿ ಎಣ್ಣೆ ನಾವೇ ತರಬೇಕು ಅನ್ಕೊಂಡಿದ್ವಿ. ಅಷ್ಟು ಇದೇ ಬಂತು. ಕೊಬ್ಬರಿ ಎಣ್ಣೆ ಮಾಡೋದು ಹೇಳ್ಕೊಡ್ತೀನಿ ಫ್ರೆಂಡ್ಸ್. ನೋಡಿ, ಇದು ಅಷ್ಟೇ ಒಂದು ವರ್ಷ ಬರುತ್ತೆ ನನಗೆ. ಕಾಲ್ ಲೀಟ್ರು. ಸೊರೆಕಾಯಿ ಅರ್ಧ ಅವ್ರಿಗೆ ಕಟ್ ಮಾಡ್ಕೊಂಡು ತಿಂದಿದ್ದಂಗಿದ್ದಾರೆ. ಇನ್ನು ಅರ್ಧ ಇಷ್ಟೊಪ್ಪ ಸೊರೆಕಾಯಿ ನೋಡಿ ಫ್ರೆಂಡ್ಸ್. ಇದು ಇಷ್ಟು ಕಟ್ ಮಾಡೋರು ಅಂದ್ರೆ ಇಷ್ಟು ಉದ್ದ ಇತ್ತೇನೋ ಸೊರೆಕಾಯಿ, ಇವೆರಡು ಸೇರಿ. ಓಕೆ ಫ್ರೆಂಡ್ಸ್, ನನ್ನ ಗಂಡನ್ಗೆ ಹಸುವಾಗ್ತಿದೆ. ಬೇಗ ಸ್ಪೆಷಲ್ ಅಡುಗೆ ಮಾಡೋಣ. ಇವೆಲ್ಲ ಎತ್ತಿಡೋಕೆ ಒಂದ್ ಸ್ವಲ್ಪ ಟೈಮ್ ಬೇಕು ನನಗೆ. ಕವರಲ್ಲೇ ಇಡಬೇಕು. ಇವನ್ನೆಲ್ಲ ಬಾಕ್ಸಲ್ಲಿ ಅಂತೂ ಇಡಕ್ಕಾಗಲ್ಲ. ನೋಡಿ, ಇಷ್ಟಪ್ಪ ಕಟ್ಟುಗಳು. ರೇಷನ್ ಮಯ ಇವತ್ತು ನಮ್ಮನೆ. ಟಾಮಿ ಇಟ್ಟಿರೋ ಕವರ್ಗಳೆಲ್ಲ ಎತ್ತಬೇಕು ಇವಾಗ. ಇವೆಲ್ಲ ತುಂಬಿಡಕ್ಕೆ. ಸೊಪ್ಪು ಎಲ್ಲ ಸೇರಿ 50 ರೂಪಾಯಿ ಆಯ್ತಪ್ಪ. ಹಂಗಾರೆ ಕರೆಕ್ಟ್ ಆಗಿ ಕೊಟ್ಟಿದ್ಯಾ? ಕೊತ್ತಂಬರಿ 50 ರೂಪಾಯಿ ಒಂದ್ ಕಟ್ಟು. 50, 30, 80. ಕೀರೆ 30, 80, 90, 100, 110 ರೂಪಾಯಿ. ಅಂದ್ರೆ ನೀನೇ 10 ರೂಪಾಯಿ ಕೊಡ್ಬೇಕಿತ್ತು ಅವ್ರಿಗೆ. 100 ರೂಪಾಯಿ ಕೊಟ್ಟ. 50 ರೂಪಾಯಿ ವಾಪಸ್ ಕೊಟ್ಟು. 200 ರೂಪಾಯಿ ಕೊಟ್ಟಿರ್ತೀಯಪ್ಪ. ಯೋಚನೆ ಮಾಡು, ನಿನ್ ಗೊತ್ತಾಗಲ್ಲ. ನೀನು ಕನಕಪುರದಲ್ಲಿ ಅಮರ್ಸಕ್ಕಾಗಲ್ಲ ಅವ್ರನ್ನ. ಕನಕಪುರ ವಿಡಿಯೋ ಮಾಡ್ಕೊಬರ್ಕಾಗಿಲ್ಲ ಫ್ರೆಂಡ್ಸ್. ನಮ್ ಫ್ರೆಂಡ್ಸ್ ಎಲ್ಲ ನೋಡ್ಬೇಕು ಕನಕಪುರ ಅಂತ ಇದ್ರು. ಮೆಂತೆ ಐತೆ ಫ್ರೆಂಡ್ಸ್. ಈಗ ಬಾತ್ಗೆ ಹಾಕ್ಬಿಡೋಣ. ಯಾಕಂದ್ರೆ ಇಷ್ಟೊಂದೆಲ್ಲ ಸೊಪ್ಪು ಐತೆ. ಸ್ಟಾಕ್ ಇಟ್ಕೊಳ್ಳೋದು ಬೇಡ. ಹಬ್ಬ, ರೇಷನ್ಗೆ ನನ್ನ 3-4 ತಿಂಗಳು ಟೆನ್ಷನ್ ಇರಲ್ಲ. ಆರಾಮಾಗಿ ಏನ್ ಬೇಕು ಎಲ್ಲ ಮಾಡ್ಕೊಡ್ಬೋದು ಶಿವಾಗೆ. ತಾನೇ ನೀನ್ ಊರ್ಗ್ ಹೋದಾಗೆಲ್ಲ ಮಳೆ. ಇದೆ ನಿನ್ನಲ್ಲಿ ಏನೋ ಸಮಸ್ಯೆ ಇದೆ. ಸೊಪ್ಪಂತೂ ಕವರಲ್ಲೇ ಇರ್ಬೇಕು ಫ್ರೆಂಡ್ಸ್. ಬಾಕ್ಸಲ್ಲಿ ಇಡಕ್ಕಾಗಲ್ಲ. ನಾಳೆ ವೆರೈಟಿ ಸೊಪ್ಪು ತರಕಾರಿ ನೋಡ್ಬಿಟ್ಟು ನಮ್ಗೆ ಕಣ್ತಿರುತ್ತೈತಿ ಯಾವ್ದು ಮಾಡೋದು ಯಾವ್ದು ಬಿಡೋದು ಅಂತ. ಎಲ್ಲ ಮಾಡ್ಬಿಡೋಣ ಒಂದೇ ದಿನ ಅನ್ಸ್ಬಿಟ್ಟೈತೆ. ನನ್ ಖುಷಿ ಆಗೋದೇ ಈ ತರ. ಮನೆ ತುಂಬಾ ರೇಷನ್ ಇದೆ ಫ್ರೆಂಡ್ಸ್. ನನ್ ಖುಷಿ ಆಗೋದು. ಚಿನ್ನ, ಬೆಳ್ಳಿ, ಬಟ್ಟೆ ಇವ್ಯಾವಲ್ಲ. ಮಿಡ್ಲ್ ಕ್ಲಾಸ್ ಹೆಣ್ಮಕ್ಳಿಗೆ ರೇಷನ್ ಇದ್ರೇನೆ ಮನೇಲಿ ಸಮಾಧಾನ. ಮನೇಲಿ ಎಷ್ಟೇ ನೀವು ಇದು ಮಾಡಿದ್ರು ರೇಷನ್ ಉಳಿತಾ ಇಲ್ಲ, ಜಾಸ್ತಿ ಖರ್ಚಾಗ್ತೈತೆ ಅಂದ್ರೆ ಒಂದ್ ಕೆಲಸ ಮಾಡಿ ಫ್ರೆಂಡ್ಸ್. ನೀವು ಲಕ್ಷ್ಮೀ ದೇವಿ ಪೂಜೆ ಮಾಡಿ. ಧಾನ್ಯ ಲಕ್ಷ್ಮಿಗೆ ನಾನು ಅದಕ್ಕೆ ಪೂಜೆ ಮಾಡ್ತೀನಿ. ಹೋದ್ವಾರ ಅಂತೀನಿ, ಅದನ್ನ ಹಿಂದಿನ ವಾರ ಸ್ಟ್ರಾಂಗ್ ಆಗಿ ಪೂಜೆ ಮಾಡಿದೆ. ನಮ್ಮನೇಲಿ ರೇಷನ್ ಯಾವಾಗ್ಲೂ ಇರ್ಲಿ ದೇವ್ರೇ ಅಂತ. ನಾನು ಅದೇ ಕೇಳ್ಕೊಳ್ಳೋದು ದೇವ್ರ ಹತ್ರ.
ಪಪ್ಪಿ ಇಷ್ಟು ದೊಡ್ಡ ಸೊಪ್ಪು ಏನ್ದ್ರಲ್ಲಿ ಹಾಕೋದಪ್ಪಿ ನಾವು ಕವರ್ ಎಲ್ಲ ಅಷ್ಟೊಂದು ಎಲ್ಲ ಚಿಕ್ಕ ಚಿಕ್ಕ ಕವರೇ ಐತೆ. ಅರ್ಕಾವತಿ ಹತ್ರ ತಗೊಬಂದಿದ್ದ ಇದು ಸೊಪ್ಪು ಎಲ್ಲಪ್ಪ ಉಸ್ಕೂರ್ ಅಂತಂದ. ಅಯ್ಯೋ ದೇವ್ರೆ, ಕನಕ್ಪುರದಲ್ಲಿ ತಂದಿದ್ಯಾ ಅನ್ಕೊಂಡು ಹೇಳ್ತಾ ಇದೀನಿ ನಮ್ಮ ಫ್ರೆಂಡ್ಸ್ಗೆ. ಕವರ್ ಮೇಲೆ ಕವರ್ ಪ್ಯಾಕಿಂಗ್. ಈ ತರ ಹಾಕಿ ಇಲ್ಲಿ ಟೈಟ್ ಆಗಿ ಕಟ್ಟಿದ್ರೆ ಇರ್ತೈತೆ, ನೀರು ಹೋಗ್ತಿದ್ದಂಗೆ. ದೊಡ್ಡ ಕಟ್ಟು ಸೊಪ್ಪಿದ್ರೆ ಈ ತರ ಹಾಕೋಬಹುದು ಫ್ರೆಂಡ್ಸ್. ನಾನು ಈ ತರ ಹಾಕ್ಬಿಡ್ತೀನಿ ನೋಡಿ. ಕಾಡು ಬದ್ನೆ ನಿಮ್ಮಮ್ಮ ಕಟ್ ಕಳ್ಸಿದ. ನಿಮ್ಮವ್ವ ಮೇಕೆ ಮೇಯ್ಸಕ್ಕೆ ಹಸು ಮೇಯ್ಸಕ್ ಹೋಗ್ತಾರಲ್ಲ, ಇವ್ರ ಅಪ್ಪ ಕಿತ್ಕೊ ಬಂದಿರ್ತೈತೆ ಅನ್ಸ್ತಿದೆ. ನೀವು ತಿನ್ನಲ್ಲ ಇದನ್ನ ನಿಮ್ಮನೇಲಿ? ನನ್ನ ಫೇವ್ರೆಟ್. ಇದನ್ನ ನೆನ್ಸ್ಕೊಳ್ತಾ ಇದೆ ನಾನು ಯಾವಾಗ ತಿಂತೀನಿ ಜಾಸ್ತಿ ಅಂತ. ಜಾಸ್ತಿ ಸಾಂಬಾರ್ ಮಾಡ್ತೀನಿ. ಶಿವ ನಾನು ಇಬ್ಬರು ಬೆಳಗ್ಗೆ ಊಟ ಮಾಡಿದ್ದು ಸಂಜೆ 6-7 ಗಂಟೆ ಆಗ್ಬಿಡ್ತು. ಅಲ್ಲಿವರೆಗೂ ಊಟ ಮಾಡಿರಲಿಲ್ಲ. ಹಂಗೆ ಹಿಂದೆನೇ ಅಡುಗೆಗೆ ರೆಡಿ ಮಾಡ್ಕೊಂಡೆ. ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಶುಂಠಿ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಮೆಂತ್ಯ ಸೊಪ್ಪು ಬಿಡಿಸಿ ತೊಳೆದಿಟ್ಕೊಂಡೆ. ಸ್ವಲ್ಪ ಬೀನ್ಸು, ನೌಕೋಲು, ಪಲಾವ್ ಸಾಮಾನು, ಬಾಸುಮತಿ ರೈಸು, ನೆನೆಸಿಟ್ಕೊಂಡಿರೋ ಬಟಾಣಿ ಇಷ್ಟು ತೊಗೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತು, ಆದ್ರೂ ಸ್ವಲ್ಪ ಪೇಸ್ಟ್ ಮಾಡಿಕೊಂಡೆ ಮನೇಲೇ. ಎಣ್ಣೆ ಹಾಕ್ಕೊಂಡು ಬಿಸಿ ಮಾಡಿಕೊಂಡು ಪಲಾವ್ ಸಾಮಾನು ಎಲ್ಲ ಹಾಕ್ಕೊಂಡೆ. ಪಲಾವ್ ಸಾಮಾನಲ್ಲಿ ಮೆಣಸು ಹಾಕ್ಕೊಂಡೆ, ಸೂಪರ್ ಇರುತ್ತೆ ಅಂತ. ಮತ್ತು ಮೆಣಸಿನ್ಕಾಯಿ ನಮ್ಮ ಮನೆ ಹತ್ರ ಬೆಳೆದಿತ್ತಲ್ಲ ಅದನ್ನೇ ಹಾಕ್ಕೊಂಡೆ, ಖಾರ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಅಂತ. ಅದೊಂದು ಸ್ವಲ್ಪ ಸಿಡಿದ ಮೇಲೆ ಈರುಳ್ಳಿ ಹಾಕಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡೆ. ನಾನು ಮಸಾಲೆ ರುಬ್ಬದೆ ಮಾಡ್ಕೊಳ್ತಾ ಇರೋದು ಸಿಂಪಲ್ಲಾಗಿ. ಕರ್ಬೇವು ಸೊಪ್ಪು ಹಾಕ್ಕೊಂಡೆ. ಮಸಾಲೆ ರುಬ್ಬದೆ ಮಾಡಿಕೊಂಡ್ರೆ ಬೇಗ ಆಗುತ್ತೆ ಅಡುಗೆ ಅಂತ. ಆಮೇಲೆ ಟೊಮೊಟೊ 2 ಹಾಕ್ಕೊಂಡ್ರೆ. ಟೊಮೊಟೊ ಹಾಕ್ಬೇಕಾದ್ರೆ ಹೊಟ್ಟೆನೇ ಉರಿತಾಯಿತ್ತು. ರೇಟ್ ಕೇಳಿಬಿಟ್ಟು ಅದ್ರ ಬದಲು ನಿಂಬೆ ರಸ, ಹುಣಸೆಹಣ್ಣು ಅಂತೀನಿ, ಮೊಸರು ಹಾಕ್ಕೋಬೋದು. ಆಮೇಲೆ ನೌಕೋಲು ಮತ್ತು ಬೀನ್ಸ್ ಹಾಕ್ಕೊಂಡೆ. ಬಟಾಣಿನೂ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ಕ್ಯಾರೆಟ್ ಒಂದು ಇರಲಿಲ್ಲ, ಆದರೂ ಪರವಾಗಿಲ್ಲ, ಮನೇಲಿರೋದ್ರಲ್ಲಿ ಮಾಡಬೇಕು. ಇದು ಚೆನ್ನಾಗಿತ್ತು. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರೋದನ್ನು ಹಾಕ್ಕೊಂಡು ಪೇಸ್ಟು ಸ್ವಲ್ಪ ಹಾಕ್ಕೊಂಡೆ. ನನಗೆ ಪೇಸ್ಟು ಮನೇಲಿ ಮಾಡಿ ಹಾಕ್ಕೊಂಡ್ರೆ ಸ್ವಲ್ಪ ಸಮಾಧಾನ, ಹಂಗಾಗಿ ಇನ್ನೊಂದು ಸ್ವಲ್ಪ ಹಾಕ್ಕೊಂಡೆ, ಎಕ್ಸ್ಟ್ರಾ ಫ್ಲೇವರ್ ಇರ್ತೈತೆ ಅಂದ್ಬಿಟ್ಟು. ಆಮೇಲೆ ತೊಳೆದಿಟ್ಕೊಂಡಿರೋ ಮೆಂತ್ಯ ಸೊಪ್ಪು ಹಾಕ್ಕೊಂಡೆ. ಮೆಂತ್ಯ ಸೊಪ್ಪು ಹಾಕಿ ಉಪ್ಪು ಹಾಕಿ ಇದೇನು ಸೊಪ್ಪು 1-2 ನಿಮಿಷ ಅಷ್ಟೇ ಫ್ರೈ ಆಗಿಬಿಡುತ್ತೆ. ಮೆಂತ್ಯ ಸೊಪ್ಪು ಕಸರೆ ಬರುತ್ತೆ ಅಂತ ಕೆಲವರು ಅಂದ್ಕೊಳ್ತಾರೆ. ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿಬಿಟ್ರೆ ಸ್ವಲ್ಪನೂ ಕಸರೆ ಬರೋಲ್ಲ. ಅದೇ ಫ್ಲೇವರ್ ಒಂಥರ ಇರುತ್ತೆ, ಸಖತ್ತಾಗಿರುತ್ತೆ. ಈ ಥರ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಆಮೇಲೆ ಖಾರದ ಪುಡಿ ಹಾಕ್ಕೊಂಡೆ. ಇವತ್ತು ಬಂದಿದ್ದು ಚಿಲ್ಲಿ ಪೌಡ್ರ್ ಹಾಕ್ಕೊಂಡೆ. ಕಲರ್ ಸಖತ್ತಾಗಿತ್ತು, ಒಂಥರ ಫುಡ್ ಕಲರ್ ಹಾಕ್ದಂಗೆ ಕಾಣಿಸ್ತಾಯಿತ್ತು. ಧನಿಯಾ ಪುಡಿ 1 ಸ್ಪೂನ್ ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ಫುಡ್ ಕಲರೇ ಬೇಕಾಗಿಲ್ಲ, ಆ ಥರ ಇದು ಇಷ್ಟ ಆಯಿತು ನನಗೆ. ಯಾವುದೂ ನಾನು ಇಷ್ಟು ದಿನ ತರ್ತಾಯಿದ್ದೆ ಚಿಲ್ಲಿ ಪೌಡ್ರ್, ಕಲರೇ ಬರ್ತಾ ಇರಲಿಲ್ಲ. ಆಮೇಲೆ ಅಕ್ಕಿ ತೊಳೆದಾಕ್ಕೊಂಡೆ. ಫಸ್ಟ್ ಟೈಮು ಈ ಥರ ಬಾಸುಮತಿ ರೈಸಲ್ಲಿ ಮಾಡ್ತಿರೋದು. ಸೋನಾ ಮೊಸರು ಅಕ್ಕಿ ಅಲ್ಲಿ ಮಾಡಿದ್ದೀನಿ. ಖುಷಿ ಆಗ್ತಾಯಿತ್ತು ನನಗೆ, ಯಾವಾಗ ಮಾಡ್ತೀವಿ ಯಾವಾಗ ತಿಂತೀವಿ ಅಂತ. ಇದಿಲ್ಲಾಂದರೆ ರೇಷನ್ ಅಕ್ಕಿ ಆದರೂ ಹಾಕ್ಕೋಬೋದು. ಪಕ್ಕದಲ್ಲಿ ಕಾಯಿಸಿಟ್ಕೊಂಡಿರೋ ಬಿಸಿನೀರು ಹಾಕ್ಕೊಂಡೆ. ಬೇಗ ಅಡುಗೆ ಆಗಬೇಕಂದ್ರೆ ಈ ಥರ ಮಾಡ್ಕೊಳ್ತೀನಿ. ಶಿವ ಬೇರೆ ಹಸುವು ಅಂತಾಯಿತು. ಉಪ್ಪು ಹಾಕ್ಕೊಂಡಿದ್ದೆ, ಮರ್ತಿಲ್ಲ. ಇದನ್ನು ಕುದಿಯಾಕ್ಬಿಟ್ಟು ಸೋಯಾ ಚಂಕ್ಸಲ್ಲಿ ಕಬಾಬ್ ಮಾಡ್ಕೊಳ್ಳೋಣ ಅನಿಸ್ತು. ಅದಕ್ಕೆ ಬಿಸಿನೀರಿಗೆ ಉಪ್ಪು ಹಾಕಿ ಸೋಯಾ ಚಂಕ್ಸ್ ಹಾಕಿ ಒಂದು ಸ್ವಲ್ಪ ಹೊತ್ತು, ಆಮೇಲೆ ಇಂಡಿ ಸೈಡ್ಗೆ ಎತ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕೊತ್ತಂಬರಿ, ಕರಿಬೇವು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹೆಂಗೆ ಚಿಕನ್ ಕಬಾಬ್ ಮಾಡ್ಕೊಳ್ತೀವಿ ಹಂಗೆ ಮಾಡ್ಕೊಳ್ತಾ ಇದ್ದರೆ. ಆದರೆ ಮೊಟ್ಟೆ ಮಾತ್ರ ಹಾಕ್ಕೊಂಡಿಲ್ಲ. ಕಾರ್ನ್ಫ್ಲೋರು, ಖಾರದ ಪುಡಿ, ಕಲರ್ಫುಲ್ ಖಾರದ ಪುಡಿ, ಚಿಕನ್ ಕಬಾಬ್ ಮಸಾಲ ಇವಿಷ್ಟು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟೇ ಸ್ವಲ್ಪ ನೀರಿನ ಅಂಶ ಇರೋದ್ರಿಂದ ಸರಿ ಹೋಗುತ್ತೆ ಅಂತ ಮಿಕ್ಸ್ ಮಾಡಿಕೊಂಡೆ. ಆಮೇಲೆ ಸ್ವಲ್ಪ ಅಂಟ್ತಾ ಇರಲಿಲ್ಲ, ಸ್ವಲ್ಪ ನೀರು 1-2 ಸ್ಪೂನ್ ಅಷ್ಟು ಮಾತ್ರ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ಮೊಟ್ಟೆ ಹಾಕ್ಕೋಬೇಕಿತ್ತು, ಮೊಟ್ಟೆ ತಂದಿರಲಿಲ್ಲ. ಶುಕ್ರವಾರ ಬೇರೆ ಫುಲ್ಲು ನಾನ್ ವೆಜ್ ಬೇಡ, ಪ್ಯೂರ್ ವೆಜ್ ತಿನ್ನೋಣ ಅಂದ್ಬಿಟ್ಟು ಇದನ್ನು 10 ನಿಮಿಷ ಸೈಡಿಗೆ ಕಲಸಿಟ್ಟಿದ್ದೀನಿ. ಅಷ್ಟರಲ್ಲಿ ಅನ್ನನೂ ಬೇಯ್ತಾಯಿತ್ತು. ಈ ಥರ ಅರ್ಧದಷ್ಟು ಬೆಂದಮೇಲೆ ತಟ್ಟೆ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ತೀನಿ. ದಮ್ ಕಟ್ಟಿ ಆದರೂ ಬೇಯಿಸ್ಕೊಬೋದು. ಇದು ಕುಕ್ಕರಲ್ಲಿ ಮಾಡೋಕ್ಕೆ ಬರಲ್ಲ ಅಂದ್ಬಿಟ್ಟು ನಾನು ಈ ಥರ ಪಾತ್ರೆಯಲ್ಲೇ ಮಾಡ್ತಾಯಿದ್ದೀನಿ. 5 ನಿಮಿಷ ಮುಚ್ಚಿಟ್ಟೆ ಅಷ್ಟೇ, ಕರೆಕ್ಟಾಗಿ ಸರಿಯೋಯ್ತು. ಬಿಸಿಯಲ್ಲಿ ಸ್ವಲ್ಪ ಗಂಜಿ ಕಾಣಿಸ್ತಾ ಇದೆ, ತಣ್ಣಗಾದ್ಮೇಲೆ ಕರೆಕ್ಟಾಗಿ ಸರಿಯೋಯ್ತು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಸೈಡ್ಗೆ ಇಟ್ಕೊಂಡೆ. ನೋಡೋಕ್ಕೆ ಸೂಪರಾಗಿ ಕಾಣ್ತಾ ಇದೆಯಲ್ಲ. ಅದೇ ಸ್ಟವ್ ಮೇಲೆ ಎಣ್ಣೆ ಇಟ್ಕೊಂಡೆ, ಅಂದರೆ ಕಬಾಬು ಸೋಯಾ ಚಂಕ್ಸ್ ಕಬಾಬ್ ಮಾಡ್ಕೊಳ್ಳುವ ಅಂತ. ಎಲ್ಲ ಒಂದೇ ಸಲ ಹಾಕ್ಕೊಂಡೆ. ಅಷ್ಟು ಹಸುವಾಗ್ತಿತ್ತು ನನಗೆ. ಸ್ವಲ್ಪನೇ ಹಾಕಿ ಫ್ರೈ ಮಾಡ್ಕೊಳ್ಳೋಷ್ಟು ಪೇಷನ್ಸ್ ಇರಲಿಲ್ಲ. ಒಂದೇ ಕನ್ಫ್ಯೂಷನ್, ಇದು ಹಾಕಿದ ತಕ್ಷಣ ಕಲರ್ ಚೇಂಜ್ ಆಗೋಯ್ತು. ಬೆಂದೈತೋ ಇಲ್ಲೋ ಹೆಂಗೆ ಗೊತ್ತಾಗ್ತೈತೆ. ಚಿಕನ್ ಆದರೆ ಒಂದು ಅರ್ಥ ಆಗಿದೆ ಅದು ಹೆಂಗೆ ಮಾಡೋದು ಅಂತ. ಆಮೇಲೆ ನಾನು ಒಂದು 5 ನಿಮಿಷ ಬೇಯಿಸ್ಕೊಂಡೆ, ಯಾಕಂದರೆ ಆಲ್ರೆಡಿ ಬಿಸಿನೀರಿಗೂ ಹಾಕಿರೋದ್ರಿಂದ ಸಾಫ್ಟ್ ಆಗಿರುತ್ತೆ ಅಂದ್ಬಿಟ್ಟು 5 ನಿಮಿಷ ಬೇಯಿಸ್ಕೊಂಡು ಸೈಡ್ಗೆ ಎತ್ಕೊಳ್ತಾ ಇದ್ದೀನಿ. ನೋಡೋಕ್ಕೆ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆಯೋ. ಸ್ಮೆಲ್ಲು ಅಷ್ಟೇ ಸೇಮ್ ಚಿಕನ್ ಕಬಾಬ್ ಮನೇಲಿ ಮಾಡ್ತಿದ್ದೀವೇನೋ ಅಂತ ಅನ್ನಿಸ್ಬೇಕು, ಅದೇ ಥರ ಸ್ಮೆಲ್ ಬರ್ತಿತ್ತು. ನಮ್ಮ ಬ್ಯೂಟಿಫುಲ್ ಅಡುಗೆ ರೆಡಿ ಫ್ರೆಂಡ್ಸ್, ಕಲರ್ಫುಲ್ ಅಡುಗೆ. ಟೇಸ್ಟ್ ನೋಡಪ್ಪ,
ಹೊಸ ರೆಸಿಪಿಸ ಬಿಸಿ ಐತೆ ತಣ್ಣಗೆ ಆರಿಸ್ಕೊಂತೀನಿ ನಾವು. ಮೆಂತೆ ಹಾ ಮೆಂತೆ ಪಲಾವ್ ಬಿಸಿ ಬಿಸಿ. ಅದು ಚಿಕನ್ನು, ಗೋಬಿ ಅಲ್ಲ ಕಬಾಬು. ಚೆನ್ನಾಯ್ತಪ್ಪ, ಹೊಟ್ಟೆ ಹಸಿತೈತಾ? ಸರಿ ತಿನ್ಕೋ. ಮೊಸರು ಬೆಳಗ್ಗೆ ಪಲಾವ್ ತಂದು ಕೊಟ್ಟಿದ್ದಲ್ಲ, ಅದ್ರದ್ದು ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ. ಹೆಂಗಿದ್ರು ಪಲಾವ್ ಮಾಡ್ತೀವಿ ಆಗ್ತೈತೆ, ಮೊಸರು ಬೇರೆ ಯಾಕೆ ತರೋದು ನಿನ್ನೊಬ್ಬನಿಗೆ ಅಂತ. ಉಪ್ಪು ಖಾರ ಎಲ್ಲ ಸುರಿಯುತ್ತ ಪಲಾವು? ಅಪ್ಪ ನನ್ನ ಅಡ್ಗೆ ಮನೆ ಕೆಲಸ ಮುಗೀತು, ಆಗ್ಲೇ ತಂದ್ಕೊಡು ಅಂದ್ರೆ ತಂದ್ಕೊಟ್ಟಿಲ್ಲ. ಹಂಗಾಗಿ ಈಗ ಹಾಲು ಕಾಯಿಸೋ ಕೆಲಸ. ಅಯ್ಯೋ ಊರ್ಗ್ ಹೋದ್ರೆ ತಲೆನೋವು ಅಂತೀಯ, ನಾನು ಮಾತಾಡಿದ್ರೆ ತಲೆನೋವು ಅಂತೀಯ. ನಿನ್ ತಲೆ ತಗೊಂಡೋಗಿಲ್ಲ ಮ್ಯೂಸಿಯಂ ಅಲ್ಲಿ ಇಟ್ಬಿಡಪ್ಪಿ. ಬಾಟ್ಲಲ್ಲಿ ಹಾಲು ತಂದೈತೆ. ಫ್ರೆಂಡ್ಸ್ ನಾನು ಆಗ್ಲೇನೆ ತಿಂದೆ ಬಾತು. ವಿಡಿಯೋ ಮಾಡೋಷ್ಟು ನನಗೆ ಪೇಷನ್ಸ್ ಇರ್ಲಿಲ್ಲ. ಹೆಂಗಿತ್ತಂದ್ರೆ ನೀವು ನಂಬಲ್ಲ ಫ್ರೆಂಡ್ಸ್, ಸೇಮ್ ಚಿಕನ್ ಬಿರಿಯಾನಿ ತರನೇ ಇತ್ತು. ಕಬಾಬ್ ಜೊತೆ ತಿಂತಾ ಇದ್ದಿದ್ದಕ್ಕೆ ಸಖತ್ತಾಗಿತ್ತು. ನಾನು ಅನ್ಕೊಂಡೆ ಆಗ್ಲೇನೇನೆ ಯಾಕೆ ಜನಗಳು ರೇಷನ್ ಅಕ್ಕಿ ಬಿಟ್ಟು ಸೋನಾ ಮುಸ್ರಿ ಬಾಸುಮತಿ ತಿಂತವ್ರಂತ. ಆವಾಗ ಅರ್ಥ ಆಯ್ತು, ಟೇಸ್ಟ್ ಜಾಸ್ತಿ ಇರುತ್ತೆ, ಅದಕ್ಕೆ ಉದುರುದ್ರಾಗಿರುತ್ತಲ್ಲ ಹಂಗಾಗಿ ತಿಂತಾರೆ. ಅಡ್ಗೆ ಮಾಡ್ಬೇಕಾದ್ರೆ ಹಾಲು ತಂದ್ಬಿಟ್ರೆ ಒಂದ್ ಕಡೆ ಕಾಯ್ಕಿಟ್ಬಿಡ್ತೀನಿ. ಈ ತರ ನಾನು ರೆಸ್ಟ್ ಮಾಡ್ಬೇಕಾದ್ರೆ ಹಾಲು ತಂದ್ರೆ ನನಗೆ BP ರೈಸ್ ಆಗ್ತೈತೆ. ಶಿವ ಪಾಪ ತಲೆನೋವು ಅಂತ. ಟೀ ಮಾಡ್ಕೊಡ್ಲಪ್ಪ ಸ್ವಲ್ಪ. ಯಾಕಪ್ಪ ಊರ್ಗ್ ಹೊಟ್ಬಂದು ಅನ್ಕೊಂಡ್ ಬಿಡ್ತಾ ಇದೆ. ಅಪ್ಪ ಒಂದು ಇಂಪಾರ್ಟೆಂಟ್, ಈಗ ನಿನ್ ಕೈ ಕೊಡು, ಆ ಕೈ ಕೊಡು. ನಮ್ ಫ್ರೆಂಡ್ಸ್ ಶಿವಣ್ಣನ ಉಗುರು ಕಟ್ ಮಾಡ್ರಿ ಫಸ್ಟ್ ಅಂತವ್ರೆ. ಯಾವಾಗ್ಲೂನು ಏನಪ್ಪಿ ಬಿಲ್ಡಪ್ ನಿಂದು ಮಾಡೋದು ಈ ಕೆಲ್ಸ. ನಾವು ಸ್ಟೈಲು ಹೊಸ ಬಟ್ಟೆ ಹಾಕೋ, ಒಳ್ಳೊಳ್ಳೆ ಬಟ್ಟೆ ಹಾಕೋ. ಉಗುರು ಬೆಳೆಸಿದ್ರೆ ಸ್ಟೈಲಾ? ಅದೇನದ ಉಗುರು ಸಮೇತ ಕಿತ್ತೋಯ್ತೋ ಆ ಜೀವ ಹೋದಂಗ ಆಗ್ತೈತೆ. ಹೇಳ್ತಾ ಇದೀನಿ ಕೇಳು. ಬೆಳಗ್ಗೆ ಕಟ್ ಮಾಡಿದ್ಯಾ? ಅದೇನಿಟ್ಟೈತ ಉಗ್ರಲ್ಲಿ? ಉಗುರು ಬೆಳೆಸೋದಂದ್ರೆ ಇಷ್ಟ ಫ್ರೆಂಡ್ಸ್ ಇವಾಗೆ. ಚಿಚ್ಚಿ ಉಗುರು ಬೆಳೆಸ್ಬಾರ್ದು, ನಾವು ತಿನ್ನೋ ಊಟ ಎಲ್ಲ ಅದಕ್ಕೆ ಹೋಗುತ್ತಂತೆ. ಏಳಿಗೆ ಆಗಲ್ವಂತೆ ಉಗುರು ಬೆಳೆಸ್ತಾರೆ. ಅದು ಹೊಟ್ಟೆ ಮಾತ್ರ ದಪ್ಪ ಆಗ್ತೈತೆ. ಏನೋ ಫ್ರೆಂಡ್ಸ್ ದೊಡ್ಡವ್ರಂಗ ಅಂತಾರೆ, ಉಗುರು ಬೆಳೆಸ್ತಾರೆ ನಾವ್ ತಿನ್ನೋ ಊಟ ಅಲ್ಲ ಅಲ್ಲೇ ಹೋಗುತ್ತೆ ಅಂತೆಲ್ಲ. ಹಾಲು ಎಷ್ಟೊತ್ತು ಕುದೀತೈತೋ. ಅದ್ ಕುದಿಯಲ್ಲ, ಉಕ್ಕಲ್ಲ. ನಾನು ಆ ಕಡೆ ಹೋದ ತಕ್ಷಣ ಉಕ್ತೈತೆ, ನನಗೆ ಗೊತ್ತು. ಇದ್ರ ಸ್ಕೆಚ್ ಎಲ್ಲ ಏನ್ಪಾ. ಹಾಯ್ ಫ್ರೆಂಡ್ಸ್, ಈಗ ತುಂಬಾ ಜನಕ್ಕೆ ವಿಶ್ ಮಾಡ್ಬೇಕಾಗಿತ್ತು, ಆದ್ರೆ ಶಿವ ಮಲಗ್ಬಿಟ್ಟೈತೆ. ಈಗ ರಾತ್ರಿ 11 ಗಂಟೆ ಆಯ್ತು. ನನ್ ದಿನ ಎಡಿಟಿಂಗ್ ಐತೆ, ಆಮೇಲೆ ವಿಶ್ ಮಾಡ್ಸೋಣ ಅನ್ಕೊಂಡೆ, ಮಲಗ್ಬಿಡ್ತು ಸುಸ್ತಾಗಿ ಊರಿಂದ ಬಂದು. ಹಂಗಾಗಿ ನಾಳೆ ವಿಶ್ ಮಾಡಿಸ್ತೀನಿ. ಎಂಡರ್ಗೆ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್ ಫ್ರೆಂಡ್ಸ್.